ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ, ಜಿ ಮುಖಾಮುಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಮುಖಾಮುಖಿಯಲ್ಲಿ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿವೇಶನ ಆರಂಭವಾಗ್ತಾ ಇದೆ. ಇತ್ತೀಚೆಗಷ್ಟೇ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟವು ಕೂಡ ವಿಸ್ತರಣೆ ಆಗಿದೆ. ಕಾಂಗ್ರೆಸ್ನಲ್ಲಿ ಒಂದು ಕಡೆ ಅಸಮಾಧಾನ ಸ್ಫೋಟ ಆಗ್ತಾ ಇದೆ. ಆ ಅಸಮಾಧಾನದ ನಂತರ ಕೆಲವೊಂದಿಷ್ಟು ಆರೋಪ ಪ್ರತ್ಯಾರೋಪಗಳು ಕಾಂಗ್ರೆಸ್ನಲ್ಲಿ ಶುರುವಾಗ್ತಾ ಇದೆ. ಹಣಕ್ಕಾಗಿ ಮಂತ್ರಿಗಿರಿ ಹಂಚಿಕೆ ಆಗಿಬಿಟ್ಟಿದೆ ಎನ್ನುವಂಥ ಆಡಿಯೋಗಳು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಇವೆಲ್ಲದರ ನಡುವೆ ಅದು ಪಶು ಸಂಗೋಪನಾ ಇಲಾಖೆಯಲ್ಲಿ ವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರ ಸಂಬಂಧಪಟ್ಟಂತೆ, ಕಾಂಗ್ರೆಸ್ನ 5 ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ, ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಸ್ತ್ರಗಳನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಧಿವೇಶನದಲ್ಲಿ ಹೋರಾಟ ಮಾಡೋದಕ್ಕೆ ವಿಪಕ್ಷಗಳಾಗಿರುವಂಥ JDS ಮತ್ತು ಬಿಜೆಪಿ ಮೈತ್ರಿಕೂಟವು ಕೂಡ ಸಿದ್ಧ ಆಗಿದೆ. ಹಾಗಾದ್ರೆ ಬಿಜೆಪಿ ಮತ್ತು JDSನ ಹೋರಾಟ ಹೆಂಗಿರುತ್ತೆ, ಕಾಂಗ್ರೆಸ್ ಸರ್ಕಾರವನ್ನ ವಿಪಕ್ಷಗಳು ಹೆಂಗೆ ನೋಡ್ತಾ ಇದೆ, ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿರುವಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಿಪಕ್ಷವಾಗಿ ಹೆಂಗೆ ಕೆಲಸ ಆಗ್ತಿದೆ ಸರ್? ಸಾಕಷ್ಟು ಹೋರಾಟಗಳು ನಡೀತಾ ಇದೆ. ಸರ್ಕಾರದ ತಪ್ಪುಗಳನ್ನು ಹೊರತೆಗೆದು ಜನರಿಗೆ ತಲುಪಿಸುವಂಥ ಕೆಲಸ ಆಗ್ತಾ ಇದೆ. ಎಲ್ಲೆಲ್ಲಿ ಸರ್ಕಾರ ಹಿಡಿಯುತ್ತದೋ ಅಲ್ಲಿ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದಾಗ್ತಾ ಇದೆ. ಭ್ರಷ್ಟಾಚಾರದ ವಿಚಾರಗಳನ್ನು ಎಳಿಯಾಗಿ ಜನರಿಗೆ ತಲುಪಿಸಲಾಗ್ತಾ ಇದೆ. ಅಭಿವೃದ್ಧಿ ಇಲ್ಲದೆ ಇವತ್ತು ಈ ಸರ್ಕಾರ ಯಾವ ರೀತಿ ಜನರನ್ನು ವಂಚಿಸ್ತಾ ಇದೆ, ಮೋಸ ಮಾಡ್ತಾ ಇದೆ, ಸುಲಿಗೆ ಮಾಡ್ತಾ ಇದೆ, ಇವೆಲ್ಲದರ ವಿರುದ್ಧವಾಗಿ ನಮ್ಮ ಹೋರಾಟಗಳು ಸತತವಾಗಿ ನಡೀತಾ ಇದೆ. ಬಟ್ ಒಂದು ಗಟ್ಟಿ ವಿಪಕ್ಷ ಇಲ್ಲ ಅನ್ನುವಂಥ ಆರೋಪ ಇದೆ ನಿಮ್ಮ ಮೇಲೆ. ಯಾವುದು ಗಟ್ಟಿ ಯಾವುದು ಸಪ್ಪೆ ಅನ್ನೋದು ಸುಮ್ಮನೆ ಹೇಳಿದರೆ ಆಗೋದಿಲ್ಲ. ಓಕೆ, ಯಾವ ವಿಷಯವನ್ನು ನಾವು ಕೈ ಬಿಟ್ಟಿದ್ದೇವೆ, ಯಾವ ವಿಚಾರ ತಾರ್ಕಿಕ ಅಂತ್ಯಕ್ಕೆ ಹೋಗಿದೆ, ತಾರ್ಕಿಕ ಅಂತ್ಯ ಇದನ್ನು ಒಪ್ಪಬೇಕಾಗತ್ತೆ. ಇತ್ತೀಚೆಗೆ ಒಂದು ವಿಷಯ ಆಯಿತು. 12 ವರ್ಷಗಳ ಕಾಲ ಕಾದರು ವಿರೋಧ ಪಕ್ಷಗಳು. ಒಂದೇ ಒಂದು ಮೋದಿಯವರ ಇದನ್ನು ತಪ್ಪನ್ನು ಹಿಡೀಲಿಕ್ಕಾಗಲಿಲ್ಲ. ನೀಟ್ ಪರೀಕ್ಷೆ ಇದು ಸೋರಿಕೆ ಆಗೋಯ್ತು ಅಂತೇಳಿ ಪ್ರಶ್ನೆ ಪತ್ರಿಕೆ ಒಂದು ದೊಡ್ಡ ಹೋರಾಟವನ್ನು ರೂಪಿಸಿತು. ಅಂದರೆ ಇಷ್ಟು ವರ್ಷಗಳ ಕಾದಿದ್ದಕ್ಕೆ ಒಂದು ಸಿಕ್ಕಿದ್ದವರಿಗೆ. ಓಕೆ, ತಪ್ಪು ಯಾರೇ ಮಾಡಿದರೂ ತಪ್ಪೇ, ಅದನ್ನು ನಾನು ಡಿಪೆಂಡ್ ಮಾಡಲಿಲ್ಲ. ಆದರೆ ಎಂಥ ಮಟ್ಟಕ್ಕೆ ಹೋರಾಟ ತೆಗೆದುಕೊಂಡು ಹೋಗ್ತಂದರೆ ವಿದ್ಯಾರ್ಥಿಗಳನ್ನೇ ಬದಿಗಿಟ್ಟು ದೇಶ ವಿರೋಧಿ ಚಟುವಟಿಕೆ ಮಾಡ್ತಕ್ಕಂಥವ್ರದ್ದೇ ಕೊನೆಗೆ ಗುಂಪಾಗಿ ದೇಶದ ಅಭದ್ರತೆಯಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದರಿಂದ ಫಲಿತಾಂಶವೂ ಸಿಕ್ತವ್ರಿಗೆ. ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ, ನಮಗೆ ಘಟನೆ ಒಂದು ಸಿಕ್ಕಿತು ಅಂದರೆ ಬೆಳಗ್ಗೆ ನಾವು ಅದರ ಬಗ್ಗೆ ಮಾತಾಡೋಷ್ಟೊತ್ತಿಗೆ ಊಟದ ಸಮಯಕ್ಕೆ ಮಧ್ಯಾಹ್ನಕ್ಕೆ ಮತ್ತೊಂದು ಸಿಕ್ಕಿಬಿಡ್ತದೆ. ಓಕೆ, ಅರೆ ಅದು ಹೋಯ್ತಲ್ಲ, ಇದನ್ನು ಮಾತಾಡಬೇಕಲ್ಲ, ಅದನ್ನು ಬಿಡೋಂಗಿಲ್ಲಲ್ಲ, ಅದನ್ನು ಮಧ್ಯಾಹ್ನ ಊಟದ ಟೈಮಿಗೆ ಮಾತಾಡಿದರೆ ಸಂಧೆ ಚಾ ಟೈಮಿಗೆ ಇನ್ನೊಂದು ಘಟನೆ ಕೊಟ್ಟು ಬಿಡ್ತಾರೆ. ಅಂದರೆ ಸರ್ಕಾರದ ವಿರುದ್ಧ ಆ ರೀತಿಯಾದಂಥ ಆಕ್ರೋಶ ಇದೆ ಅಂತ ಹೇಳ್ತಿದ್ದೀರಿ ನೀವು. ಅದಾಯಿತು ಅಂತಂದರೆ ರಾತ್ರಿಗೆ ಇನ್ನೊಂದು ಘಟನೆ ಆಗಿಬಿಟ್ಟಿರ್ತದೆ. ಅದರಿಂದಾಗಿ ಇದನ್ನು ಮಾತಾಡಿ ಅದನ್ನು ಮಾತಾಡಿ ಮತ್ತು ಅದನ್ನು ವಿರೋಧಿಸಿ ಇದನ್ನು ಹೋರಾಟ ಮಾಡೋಷ್ಟೊತ್ತಿಗೆ ನಾಳೆ ಬೆಳಗ್ಗೆ ಎದ್ದೋಳಷ್ಟೊತ್ತಿಗೆ ಮತ್ತೆ ಬೇರೆ ಘಟನೆ ಸಿಕ್ಬಿಡ್ತದೆ. ಈ ಕಾರಣದಿಂದಾಗಿ ತಾರ್ಕಿಕ ಅಂತ್ಯ ಬೇರೆ ಕಾಣಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ ಎಷ್ಟನ್ನು ಹೋರಾಟ ಮಾಡೋದು? ಈ ಸರ್ಕಾರಕ್ಕೆ ಇತಿಮಿತಿ ಇಲ್ಲದಷ್ಟು ಅಪರಾಧಗಳನ್ನು ಈ ಸರ್ಕಾರ ಮಾಡ್ತಾ ಇದೆ. ಈ ಕಾರಣದಿಂದ ತಾರ್ಕಿಕ ಅಂತ್ಯ, ಸಿದ್ದರಾಮಯ್ಯನವರು 14 ಸೈಟ್ ತೊಗೊಂಡ್ರು ಅಂತಂದ್ರಲ್ಲ, ಮೂಡಾ ಪ್ರಕರಣ ಹೋರಾಟ ಮಾಡಿದ್ವಿ, ತಾರ್ಕಿಕ ಅಂತ್ಯ ಪಡೆದ್ವಿ ನಾವು ಅಲ್ವಾ? ನಿಮ್ಮ ತಾರ್ಕಿಕ ಅಂತ ಇದ್ದಿದ್ದು ಸಿದ್ದರಾಮಯ್ಯನವರು ರಾಜೀನಾಮೆ ಆಗ್ಬಿಡುತ್ತೆ ಅಂತ. ನೋಡಿ, ಒಂದು ಸಾರಿ ಕೋರ್ಟ್ ಆಫ್ ಲಾ
ಓಕೆ. ಇಫ್ ಎಂಟರ್ಸ್ ನಮ್ಮ ಕೆಲಸ ಮುಗ್ದೋಗ್ತದೆ. ಹ್ಮ್. ಕೋರ್ಟ್ನಲ್ಲೂ ಇರೋದಕ್ಕೂ ನಾವು ಹೋರಾಟ ಮಾಡೋಕ್ಕಾಗಲ್ಲ. ಆದರೆ ಸೈಟ್ಗಳನ್ನು ವಾಪಸ್ ಕೊಡಿಸ್ಬಿಟ್ವಾ. ಹ್ಮ್. ಬಟ್ ಅವ್ರ ನೀತಿ ಬೇರೆ ಇದೆ ಬಿಡಿ. ಕದಿಬೋದು, ಕದ್ದ ಮೇಲೆ ಆ ಮಾಲು ವಾಪಸ್ ಕೊಟ್ಬಿಟ್ರೆ ಕಳ್ಳ ಅಲ್ಲ ಅಂತ. ಕಳ್ಳ ಅಲ್ಲ, ಅದು ಅವರ ವಾದ, ಅದು ಎಲ್ಲ ಇದೆ, ಅದು ಬೇರೆ ವಿಷಯ. ಅದೊಂದಾಯಿತು. ವಾಲ್ಮೀಕಿ ನಿಗಮದ್ದು ತಾರ್ಕಿಕ ಅಂತ್ಯ ಕಂಡ್ವಿ. ದುಡ್ಡು 187 ಕೋಟಿ ಕದ್ದಿಲ್ಲ, ಬರೀ 87 ಕೋಟಿ ಕದ್ದಿದ್ದು, ಅದನ್ನೆಲ್ಲ ವಸೂಲಿ ಮಾಡ್ತಿದ್ದೀವಿ ಎಂದು ವಸೂಲಿ ಮಾಡಿ ಯಾರಿಗೇನಾಯಿತು? ಓಕೆ. ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡ್ತೀವಿ, ಸರ್ ಇವನು ಕದ್ದು ಬಿಟ್ಟಿದ್ದಾನೆ. ಕದ್ದ ತಕ್ಷಣ ಇಂಥವನು ಕದ್ದವನೇ ಅಂತಂದ್ರೆ ಅವನ್ನೇ ತಕೊಂಡು ಹೋಗ್ತಾರೆ. ಓಕೆ. ಮಾಲು ವಾಪಸ್ಸು ಅವನ್ನ ರಿಕವರಿ ಮಾಡ್ತಾರೆ. ತಗೊಂಡು ಬಂದ ಮೇಲೆ ಅಲ್ಲಿಗೆ ಕೇಸ್ ಇಲ್ಲ, ನಿಂದು ಹೋಗುವನು. ಆ ಥರ ಈ ಸರ್ಕಾರವೇ ಆ ನೀತಿಯನ್ನು ಅನುಸರಿಸ್ತಾ ಇರೋದ್ರಿಂದ ಇಷ್ಟಕ್ಕೆ ನಾವು ನಿಂತಿದ್ದೀವಿ. ಅದು ಕೂಡ ಕೋರ್ಟ್ಗೆ ಹೋಯ್ತು. ಯಾರ ಮೇಲೆ ಅಪಾದನೆ ಬಂತು ಅವರು ಅರೆಸ್ಟ್ ಆದರು, ಮಂತ್ರಿ ಆಗಿದ್ದವರು ರಾಜೀನಾಮೆನೂ ಕೊಟ್ಟರು, ಈಗಲೂ ಕೇಸ್ ಇದೆ. ಹಿಂಗಿದ್ರೂ ಕೂಡ ಅವರನ್ನು ಈಗಾಗಲೇ ಕ್ಯಾಬಿನೆಟ್ಗೆ ಮತ್ತೆ ತಗೊಂಡಿದ್ದಾರೆ. ಇದು ಕಾಂಗ್ರೆಸ್ನ ನೀತಿಗಳು. ಅದರಿಂದಾಗಿ ನೀವು ಹೇಳಿದ ಮಾತು ತಾರ್ಕಿಕ ಅಂತ್ಯ ಕಾಣಲಿಲ್ಲ ಅಂದಾಗ ಎಷ್ಟಕ್ಕೆ ಸಾಧ್ಯವೋ ಅಷ್ಟು ತಾರ್ಕಿಕ ಅಂತ್ಯವನ್ನು ಕಂಡಿದ್ದೇವೆ. ಈಗಲೂ ಇರ್ತಕ್ಕಂಥ ಅನೇಕ ವಿಷಯಗಳಿದೆಯಲ್ಲ, ತಾರ್ಕಿಕ ಅಂತ್ಯ ಮಾಡಲೇಬೇಕು ಇದಕ್ಕೆ ಅನ್ನೋದೇ ನಮ್ಮ ವಾದ ಮತ್ತು ಮಾಡ್ತಾ ಇದ್ದೇವೆ. ನಾನು ಹೇಳಿ ವಿವರಣೆ ಕೊಟ್ಟನಲ್ಲ, ಹಂಗೆ ಬೆಳಗ್ಗೊಂದು, ಮಧ್ಯಾಹ್ನೊಂದು, ಸಂಜೆಗೊಂದು, ರಾತ್ರಿಗೊಂದು ಹಗರಣಗಳು ಬರ್ತಾ ಇದ್ರೆ ಸೊ ತಾರ್ಕಿಕ ಅಂತ್ಯ ಎಲ್ಲಿ ಕಾಣಕ್ಕಾಗತ್ತೆ? ಓಕೆ. ಬೆಳಗ್ಗೆ ಒಂದು, ರಾತ್ರಿ ಒಂದು, ಮಧ್ಯಾಹ್ನ ಒಂದು, ಬೆಳಗರದ್ರೆ ಒಂದು ಹಗರಣಗಳು ಬರ್ತಾ ಇದೆ. ಬಟ್ ಜನರ ಅಭಿಪ್ರಾಯ ನಿಮ್ಮ ವಿರುದ್ಧ ಇದೆಯಲ್ಲ. ಉಪಚುನಾವಣೆಗಳು ಆ ಕಥೆಯನ್ನೇ ಬೇರೆ ತರನಾಗಿ ಹೇಳ್ತಾ ಇವೆ. ನೋಡಿ, ಉಪಚುನಾವಣೆಗಳು ಸರ್ಕಾರಿ ಚುನಾವಣೆಗಳು. ಓಕೆ. ಈಗ ಸಾಮಾನ್ಯವಾಗಿ ಒಂದು ಸೀಟ್ ಸೋತಿದ ತಕ್ಷಣ ಸರ್ಕಾರ ಬದಲಾಗಲ್ಲ. ಒಂದು ಸೀಟ್ ಗೆದ್ದ ತಕ್ಷಣ ಅವ್ರಿಗೇನು ಕಿರೀಟ ಬರೋದಿಲ್ಲ. ಜನ ಏನು ಮಾಡ್ತಾರೆ, ಎಲ್ಲೋ ಅಧಿಕಾರದಲ್ಲಿದ್ದಾರೆ, ಸುಮ್ಮನೆ ಯಾಕೆ ಇವ್ರನ್ನ ವಿರೋಧ ಮಾಡ್ಕೊಳ್ಬೇಕು, ಅವ್ರು ಓಟ್ ಹಾಕೋಣ ಅಂತಲೂ. ಆಮೇಲೆ ಸರ್ಕಾರಿ ಯಂತ್ರಗಳು ಸಂಪೂರ್ಣವಾಗಿ ದುರುಪಯೋಗ ಆಗಿದ್ದು ಇದುವರೆಗೂ ನಾವು ಗಮನಿಸ್ತಾ ಬಂದಿರೋದು. ಅದರಿಂದ ಆಗಿವೆ, ಆಗ್ತಾನೂ ಇವೆ. ಅದರಿಂದಾಗಿ ಅದನ್ನ ಮಾನದಂಡವಾಗಿ ನಾವು ಇದಕ್ಕೆ ತಗೊಳ್ಳೋಕೆ ಬರೋದು. ಓಕೆ. ನಾಗೇಂದ್ರ ಅವರ ವಿಚಾರ ಪ್ರಸ್ತಾಪ ಮಾಡಿದ್ರಿ ಸರ್. ಅದಕ್ಕಿಂತ ಮೊದಲು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬದಲಾವಣೆ ಆದಾಗ ಬಿಜೆಪಿಗೊಂದು ನಿರೀಕ್ಷೆ ಇತ್ತು, JDS ಮತ್ತು ಬಿಜೆಪಿಗೊಂದು ನಿರೀಕ್ಷೆ ಇತ್ತು, ಏನೋ ಅಸಮಾಧಾನ ಸ್ಫೋಟ ಆಗ್ಬಿಡುತ್ತೆ ಕಾಂಗ್ರೆಸ್ನಲ್ಲಿ, ಯಾರೋ ಕೆಲವೊಂದಿಷ್ಟು ಜನ ಒಂದು ಏಕನಾಥ್ ಶಿಂದೆ ಎಲ್ಲ ಹುಟ್ಕೊಂಡ್ಬಿಡ್ತಾರೆ ಇತ್ಯಾದಿ ಇತ್ಯಾದಿ ಒಂದು ಪ್ರಿಡಿಕ್ಟ್ ಮಾಡಿದ್ರು ಬಿಜೆಪಿಯವರು. ಆ ಥರನ ಆಗ್ಲಿಲ್ಲಲ್ವಾ ನಿಮ್ಮಲ್ಲಿ? ಇಲ್ಲ, ನಾವು ಏಕನಾಥ್ ಶಿಂದೆ ಥರ ಆಗ್ತಾರೆ ಅಂತ ನಾವೆಲ್ಲೂ ಹೇಳಿಲ್ಲ. ಓಕೆ. ಅಸಮಾಧಾನ ಆಗುತ್ತೆ, ಅದು ಸಹಜ. ಇದು ನಾವು ಮಾತ್ರ ಹೇಳೋದಲ್ಲ, ಕಾಂಗ್ರೆಸ್ ಪಕ್ಷದವರೇ ಹೇಳ್ತಾರೆ. ಹೋಗ್ಲಿ, ಈಗ ಅಸಮಾಧಾನ ಇಲ್ವಾ? ಈಗಲೂ ಶಮನ ಆಗಿದೆಯಾ? ಏನು ಶಮನ ಮಾಡ್ತಿದ್ದಾರೆ, ಸುರ್ಜೇವಾಲಾ ಮನೆಗೆ ಹೋಗ್ತಿದ್ದಾರೆ. ನೋಡಿ, ನಾಯಕರು ಯಾವತ್ತೂ ಶಾಸಕರ ಮನೆಗೆ ಹೋಗ್ದಿದ್ದವರು ಈಗ ಮುಖ್ಯಮಂತ್ರಿಗಳ ಆದಿಯಾಗಿ, ಪಕ್ಷದ ಅಧ್ಯಕ್ಷರ ಆದಿಯಾಗಿ, ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿಗಳ ಆದಿಯಾಗಿ ಎಲ್ಲರೂ ದುಂಬಾಲು ಬೀಳ್ತಿದ್ದಾರೆ. ಭಿಕ್ಷೆ ಬೇಡೋ ರೀತಿಯಲ್ಲಿ ಅವ್ರನ್ನ ಹೋಗಿ ಕೇಳ್ಕೊಳ್ತಿದ್ದಾರೆ. ಅಂದರೆ ಕಾಂಗ್ರೆಸ್ನ ಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಇದರಿಂದ ಅರ್ಥ ಆಗಲ್ವೇ? ಓಕೆ. ನೀವೋಗಿ ಅವರು ನಿಮ್ಮ ಹತ್ರ ಬಂದು ನಿಂತು ದುಂಬಾಲು ಬೀಳುವಂಥ ಪರಿಸ್ಥಿತಿ ಇದ್ದಾಗ ಅದನ್ನು ಮೀರಿ ಈಗ ನೀವು ಹೋಗಿ ಅವರ ಕೈಕಾಲು ಕಟ್ಟಿ ಕ್ಷಮೆ ಕೇಳಿ ಏನಾಗಿದ್ದಾಯ್ತು, ನಿಮಗೆ ಬೇರೆ ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀನಿ ಆಫರ್ಗಳು ಕೊಟ್ಟು ಓಕೆ ಈಗ ಮಾಡಕ್ಕೆ ಹೊರಟಿದ್ದೀರಲ್ಲ. ಬಟ್ ನಿಮ್ಮಲ್ಲೇ ಈಶ್ವರಪ್ಪನವ್ರಿಗೆ ಟಿಕೆಟ್ ತಪ್ಪಿದಾಗ ನಾವು ನರೇಂದ್ರ ಮೋದಿ ಅವರು ಕಾಲ್ ಮಾಡಿ ಮಾತನಾಡಿರ್ಲಿಲ್ವಾ? ಸಮಾಧಾನ ಪಡಿಸೋ ಪ್ರಯತ್ನ ಮಾಡಲಿಲ್ವಾ? ಸಮಾಧಾನ ಪಡಿಸೋದು ಬೇರೆ. ಓಕೆ. ನೋಡಿ, ಪಕ್ಷದಲ್ಲಿ ಅನೇಕ ವರ್ಷಗಳು ಕಾಂಗ್ರೆಸ್ನಲ್ಲಿ ದುಡ್ದಿರೋರ್ಗು ಅದು ಅನಿಸಿರುತ್ತೆ. ಅವರಲ್ಲಿ ಆ ಭಾವನೆ ಬಂದಿರಬಹುದು, ಇಲ್ಲ ಅಂತ ನಾನು ಹೇಳಲ್ಲ. ಅದೇ ರೀತಿ BJPಯಲ್ಲೂ ಬಂದಿರಬಹುದು. ಆದರೆ ಮನೆಗೂ ಒಬ್ಬರಿಗೋ ಇಬ್ಬರಿಗೋ ಬರ್ತದೆ, ಸಹಜ. ಆದರೆ ಪ್ರತಿಯೊಬ್ಬರೂ ಈಗ ಸುಮಾರು ಈಗ ಹೇಳ್ತಾ ಇದ್ದಾರೆ, ಮುಂದಿನ ವಾರದಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ 40 ಶಾಸಕರು ಡೆಲ್ಲಿಗೆ ಪ್ರಯಾಣ. ಈಗಾಗಲೇ ಮಾತಾಡ್ತಿದ್ದಾರೆ, ಮಾತುಕತೆ ನಡೀತಾ ಇದೆ. ಹೀಗೆ ನಮ್ಮ ಕೃಷ್ಣಪ್ಪನವರು ವಿಜಯನಗರ ಅವ್ರ ಮಗ, ನಾನು ಇಬ್ಬರು 2 ಸಾರಿ, ಎಷ್ಟು ಸಾರಿ ನನಗೆ ಮೋಸ ಮಾಡ್ತೀರಿ, ನನಗೆ
ಮಂತ್ರಿಗಿರಿ ಅಲ್ಲದೆ ನಿಮ್ಮದು ಯಾವುದೇ ಮಾತುಗಳೇ ಬೇಡ ಅಂತ ಹ್ಮ್ ಅಲ್ವಾ. ಹ್ಮ್ ಆಮೇಲೆ ಬಿಡಿ, ಕೆಲವರೆಲ್ಲ ಹೇಳಿದ್ರು, ರಾಜೀನಾಮೆ ಕೊಟ್ಟರು, ಮತ್ತೆ ವಾಪಸ್ ತಗೊಂಡ್ರು. ಅದು ಬ್ಲಾಕ್ ಮೇಲಾ ಅಥವಾ ಅವ್ರನ್ನ ನೀವು ಹೋಗಿ ರಿಕ್ವೆಸ್ಟ್ ಮಾಡಿದ್ರಾ ಅಥವಾ ನೀವು ಅಂಶ ಒಡ್ಡಿದ್ರಾ, ಇವೆಲ್ಲ ಬೇರೆ. ಆದರೆ ನಿಂತಿದ್ಯಾ? ಇದುವರೆಗೂ ನಿಂತಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಏನು ಮಹಿಳೆಯರ ಬಗ್ಗೆ ಭಾಷಣ ಮಾಡಿದ್ದೆ. ಒಂದು ಮಹಿಳೆಗೆ ಒಂದು ಏನೋ ಸಚಿವ ಸ್ಥಾನಕ್ಕೆ ಕೊಡ್ಲಿಕ್ಕಾಗ್ಲಿಲ್ವಲ್ಲ. 4-5 ಕೊಡಬೇಕಾಗಿತ್ತು. 33% ರಿಸರ್ವೇಷನ್ ಅಂತೀವಲ್ವಾ, 33% ರಿಸರ್ವೇಷನ್. ನಾವು ರಿಸರ್ವೇಷನ್ ಅವ್ರಿಗೆ ಕೊಡಬೇಕು, ಹೆಣ್ಮಕ್ಳನ್ನ ಗೌರವಿಸ್ಬೇಕು, ಅವ್ರಿಗೂ ಸ್ಥಾನಮಾನ ಕೊಡಬೇಕು ಅಂತೇಳಿ ಬಿಲ್ ತಂದ್ರೆ ವಿರೋಧ ಮಾಡ್ತೀರಿ. ಹೆಣ್ಣು ಮಕ್ಕಳಿಗೆ ತ್ರಿಬಲ್ ತಲಾಕ್ನಿಂದ ಅನ್ಯಾಯ ಆಗ್ತಾ ಇದೆ, ಅವರ ಹಕ್ಕನ್ನು ಎತ್ತಿಡಿಬೇಕು, ಅವರಿಗೂ ಉತ್ತಮ ಜೀವನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಮೋದಿಯವರು ತ್ರಿಬಲ್ ತಲಾಕ್ ಬಿಲ್ ತಂದಾಗ ವಿರೋಧ ಮಾಡ್ತೀರಿ. ಆಮೇಲೆ ಏನು ಮಹಿಳೆಯರ ಬಗ್ಗೆ ನಮಗಿರ್ತಕ್ಕಂಥ ಗೌರವನೇ ಬೇರೆ ಅಂತ ಹೇಳ್ತೀರಿ. ಆದರೆ ಎಲ್ಲಿ ತೋರಿಸಿದ್ರಾ ನೀವು? ಮೊದಲ ಸಂಪುಟದಲ್ಲಿ ಇದ್ರು, ಎರಡನೇ ಸಂಪುಟದಲ್ಲಿ ನೇಮಕ ಮಾಡ್ತಾರೆ. ಆವಾಗಲೂ ಮಾಡಿದ್ದು ಒಂದೇ. ಓಕೆ, 34 ಸ್ಥಾನಗಳ ಬಿಜೆಪಿ ಅವಧಿಯಲ್ಲಿ. ಯಾವುದು ಬಿಜೆಪಿ ಅವಧಿಯಲ್ಲಿ ಶಶಿಕಲಾ ಜೊಲ್ಲೆ ಒಬ್ಬರೇ ಇದ್ರು. ಈಗ ಅದು ಯಡಿಯೂರಪ್ಪನವರ ಸರ್ಕಾರದಲ್ಲಿ ಶಶಿಕಲಾ ಜೊಲ್ಲೆ ಒಬ್ಬರೇ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಶಶಿಕಲಾ ಜೊಲ್ಲೆ ಒಬ್ಬರೇ. ಅವ್ರ ಮೇಲೆ ಆರೋಪಗಳು ಬಂದಾಗ್ಲೂ ಕೂಡ ನೀವು ಅವರನ್ನು ಮಿನಿಸ್ಟರ್ ಮಾಡಿದ್ರಿ. ಕೇಳಿ, ಅವರ ಹಿಂದೆ ಓಕೆ ಈ ರಿಸರ್ವೇಷನ್ ಬಗ್ಗೆ ಮಾತೇ ಇರಲಿಲ್ಲ. ಓಕೆ, ಈಗ ಬಂದ ಮೇಲೆ ಈಗ ನಮ್ಮ ಇದರಲ್ಲಿ 30% ರಿಸರ್ವೇಷನ್ ಕೊಡಬೇಕು ಅಂತ ನನ್ನ ತೀರ್ಮಾನನೇ ಆಯ್ತು. ಪಾರ್ಟಿಯಲ್ಲೂ ಆಯ್ತು, ಈಗ ಕೇಂದ್ರದ ಸೆಷನ್ನಲ್ಲೂ ಆಗಿದೆ. ಅದನ್ನೀಗ ಏನೋ ಡಿಲಿಮಿಟೇಷನ್ ಮಾಡಿ ಅವ್ರಿಗೆ ಸ್ಥಾನಗಳನ್ನೇ ಮೀಸಲಿಡಬೇಕು ಅಂತೇಳಿ ತೀರ್ಮಾನ ಆಗಿ ಇಂಥದ್ದೆಲ್ಲ ನಡೆಯುವಾಗ ಅವ್ರಿಗೆ ಹೆಚ್ಚಿಗೆನೇ ಕೊಡಬೇಕಾಗಿತ್ತು. ಹೋಗ್ಲಿ ಬಿಡಿ, ನೀವು ಒಂದೇ ಕೊಡ್ತೀರಾ, ಅದು ಸರಿನೇ. ಆದರೆ ಅದು ತೀರ್ಮಾನ ಮಾಡೋಕ್ಕಾಗ್ಲಿಲ್ವಲ್ಲ ನಿಮಗೆ. ಓಕೆ, ಹೆಣ್ಣು ಮಕ್ಕಳ ಬಗ್ಗೆ ನಿಮಗೆ ಎಷ್ಟು ಮಮಕಾರ ಇತ್ತು, ಎಲ್ಲಿ ಹೋಗ್ಬಿಡ್ತು ಈಗ. ಅಂದರೆ ಬರೀ ನಿಮ್ಗೆ ಓಲೈಕೆ ಮಾಡೋರನ್ನ ಮಾತ್ರ ಓಲೈಕೆ ಮಾಡ್ಕೊಳ್ಬೇಕು. ನಿಮ್ಮ ಮತ ಬ್ಯಾಂಕನ್ನು ನೀವು ಇದು ಏನೋ ಗಟ್ಟಿಗೊಳಿಸ್ಕೊಳ್ಬೇಕು. ಹೆಣ್ಣು ಮಕ್ಕಳು ಹೋದ್ರು ಅಂದರೆ ಹೆಣ್ಣು ಮಕ್ಕಳಿಗೆ ಅಂತ ಗ್ಯಾರಂಟಿ ಕೊಟ್ಟುಬಿಟ್ಟಿದ್ದೀವಿ, ಆ ಗ್ಯಾರಂಟಿನೇ ಸಾಕು, ನಮ್ಮ ಆ ಗ್ಯಾರಂಟಿಗೆ ಓಟ್ ಹಾಕ್ಬಿಡ್ತಾರೆ ಅಂತ ತಿಳ್ಕೊಂಡಿರಲಿ. ಅದು ನೀವು ಸಚಿವ ಸಂಪುಟದ ಬಗ್ಗೆ ಮಾತಾಡ್ತಾ ಇದ್ದೀರಿ ಸರ್. ಒಂದು ಆಡಿಯೋ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಸಂಚಲನ ಕಾರಣ ಆಗಿದೆ. ನೀವು ಕೂಡ ಅದರ ಬಗ್ಗೆ ವ್ಯಾಪಕವಾಗಿ ಮಾತನಾಡಿದ್ದೀರಿ. RB ತಿಮ್ಮಾಪುರ್ ಮತ್ತು ಬಾಗಲಕೋಟೆಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಮಾತನಾಡಿದ್ದಾರೆ ಎನ್ನುವಂತಹ ಆಡಿಯೋ ಹಣ ಸಂದಾಯ ಆಗಿದೆ ಅಂತ. ಕಾಂಗ್ರೆಸ್ನಲ್ಲಿ ಸಚಿವಗಿರಿ ಹಣಕ್ಕಾಗಿ ಮಾರಾಟ ಆಗಿದೆಯಾ ನಿಮ್ಮ ಪ್ರಕಾರ? ನೋಡಿ, ಭ್ರಷ್ಟಾಚಾರ ಅನ್ನೋದಿದೆಯಲ್ಲ, ಓಕೆ, ಈ ಭ್ರಷ್ಟಾಚಾರ ಕಾಂಗ್ರೆಸ್ ಒಳಗಡೆ ನಡೀತದೆ ಅಂತೇಳಿ ಕಾಂಗ್ರೆಸ್ನ ಮುಖಂಡರೇ ಮಾತಾಡಿದ್ದಾರೆ. ಓಕೆ, ಹೊರಗಡೆ ಅವರು ಮಾತಾಡೋದು ಸಹಜ, ಅದನ್ನ ಯಾರು ಒಂಥರ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಬಿಜೆಪಿ ಅವರು ಮಾಡಿದ್ರೆ ಅಪಾದನೆ ಅದು ಅಂತಾರೆ. ಈಗ ನಂಜೈನಮಠ ಅವರು, ತಿಮ್ಮಾಪುರ್ ಅವರು ಮಾತಾಡಿ ಯಾರ್ಯಾರ ಹೆಸರುಗಳನ್ನ ತಗೊಂಡ್ರು, ಎಷ್ಟೆಷ್ಟು ಅಮೌಂಟ್ ಸೇರ್ತು ಯಾರ್ಯಾರಿಗೆ ಅಂತ ಹೇಳ್ಕೊಂಡ್ರು. ಈ ವಿಡಿಯೋನು ಕೂಡ ಅವರೇ ಹೊರಗಡೆ ಬಿಟ್ಟಿದ್ರು. ಇದು ನಮಗೆ ಸಿಕ್ಕದ ಮೇಲೆ ನಾವು ಮಾತಾಡಿರೋದು ಅಲ್ವಾ. ಆಗಿದ್ದಾಗ ಅವ್ರು ಇನ್ನೊಂದು ಕಡೆ ಹೇಳ್ತಾರೆ, ಇಲ್ಲ ಕೆಲವರೆಲ್ಲ ದುಡ್ಡೇ ಮಾಡಿಲ್ಲ, ಮಂತ್ರಿಮಂಡಲದಲ್ಲಿ ಇದ್ರೂ ಕೂಡ ಕೆಲವರೆಲ್ಲ ದುಡ್ಡು ಮಾಡಿಲ್ಲ ಅಂತೇಳಿ ನಾವು ವೇಣುಗೋಪಾಲ್ ಅವರು ಮತ್ತು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರ ಮುಂದೆ ನಾವು ಮಾತಾಡಿದ್ವಿ. ಏನು ನಿಮಗೇನು ಯಾರು ದುಡ್ಡು ಮಾಡಬಾಡಿ ಅಂತ ಯಾರು ಹೇಳಿದ್ರು ನಿಮಗೆ? ಓಕೆ, ಸಚಿವರಾದವರು ದುಡ್ಡು ಮಾಡಬೇಕು, ಓಕೆ, ಮಾಡಬೇಕಾಗಿತ್ತು, ನಿಮ್ಮ ಮಾಡಬೇಡಿ ಅಂತ ಹೇಳಿದ್ರೆ ನೀವೇನು ಹರಿಶ್ಚಂದ್ರ ಅಂತ ನಮ್ಮನ್ನು ಹಂಗೆ ಕೇಳಿಬಿಟ್ರು ಅವರು. ಅಂದ್ರೆ ಮಾಡಿರೋರು ದುಡ್ಡು ಕೊಡಬೇಕು ಅನ್ನೋದರ ಅರ್ಥ. ಇನ್ನೊಂದು, ಮಾಡಿಲ್ಲ ಅಂದ್ರೆ ನೀವು ದುಡ್ಡು ಮಾಡಬೇಕು. ಅಂದ್ರೆ ಭ್ರಷ್ಟಾಚಾರಕ್ಕೆ ಪ್ರೇರೇಪಣೆ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷವೇ ಕೊಟ್ಟಿದೆ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಅದನ್ನ ನಾವು ಕೂಡ ಹೊರಗಡೆ ಮಾತಾಡಿದ್ದೇವೆ. ಅದರ ಬಗ್ಗೆ ಕ್ರಮ ಜರುಗಿಸೋರು ಯಾರು? ಈಗ ಪ್ರಿಯಾಂಕರ್ಗೆ ಹೇಳಿದ್ದಾರೆ, ದೂರು ಕೊಡ್ಲಿ, ಹಾಗಿದ್ರೆ ತನಿಖೆ ಮಾಡ್ತೀವಿ, ಧ್ವನಿಯ ಬಗ್ಗೆ ತನಿಖೆ ಮಾಡ್ತೀವಿ. ನೋಡಿ, ಅನೇಕ ವಿಚಾರಗಳಲ್ಲಿ ದೂರು ಬೇಕಿಲ್ಲ. ಓಕೆ, ಅವರು ಗೃಹ ಸಚಿವರು, ಒಬ್ಬ ಗೃಹ ಸಚಿವರಾಗಿ ಆ ರೀತಿಯ ಬೇಕಾಬಿಟ್ಟಿ ಹೇಳಿಕೆ ಕೊಡಬಾರ್ದು. ಅವರು
ಅದಕ್ಕೊಂದು ಮಹತ್ವ ಇದ್ದಿದ್ದು ಆ ಸ್ಥಾನಕ್ಕೆ ಹೋಗ್ಬಿಡುತ್ತೆ. ಓಕೆ. ಆಪಾದನೆ ಬಂದಾಗ ಸೊಮೋಟೋ ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಓಕೆ. ಇನ್ವೆಸ್ಟಿಗೇಷನ್ ಮಾಡಬೇಕು. ಯಾರೋ ಕಂಪ್ಲೇಂಟ್ ಕೊಡಲಿ ಅಂತ ಏನು ಕಾಯಬೇಕಾಗಿಲ್ಲ ಅಲ್ವಾ? ಓಕೆ. ಇದುವರೆಗೂ ಆ ರೀತಿ ಯಾವುದು ನಡೆದೇ ಇಲ್ವ? ಹಾಗಾದರೆ ಬೇಕಾದಷ್ಟು ಕೇಸ್ಗಳು ಸೊಮೋಟೋ ತಗೋತಾರೆ. ಮಾಡಬೇಕು, ಕಂಪ್ಲೇಂಟ್ ಕೊಡಲಿ. ಅದಾದಮೇಲೆ ನಾವು ನಿಮ್ಗೆ ಯಾರಾದರೂ ಬರಲಿ, ಕೋಳಿ ಕಡೀಲಿ, ಅವರೇ ಮಸಾಲೆ ಅರಿಯಲಿ, ಅದಾದಮೇಲೆ ನಾವು ಅದನ್ನು ಬೇಯಿಸ್ಕೊಟ್ಟು ಮಾಡಿದ್ರೆ ನಾವು ತಿಂತೀವಿ ಅಂತಲ್ಲ. ಇದು ಹಾಗಲ್ಲ. ಹೋಮ್ ಮಿನಿಸ್ಟ್ರಿ ಅನ್ನೋದಿದೆಯಲ್ಲ, ಇದು ಸಮಾಜದ ಕಣ್ಣಾಗಿರಬೇಕು. ಎಲ್ಲಿ ಏನೇ ಆದರೂ ಕಂಪ್ಲೇಂಟ್ ಬರಲಿ ಬರದೇ ಇರಲಿ, ಅದಕ್ಕೆ ಹೇಳೋದು ಫಸ್ಟ್ ಇನ್ಫಾರ್ಮೇಶನ್ ಅಂತ ಇರ್ತದಲ್ಲ, ಯಾರಿಗೆ ಬರಬೇಕದು? ಗೃಹ ಸಚಿವರಿಗೆ ಬರಬೇಕು. ಆ ಇನ್ಫಾರ್ಮೇಶನ್ ಹಿಡ್ಕೊಂಡು ಅವರು ಕ್ರಮನೂ ಜರುಗಿಸ್ಬೇಕು. ಎಸ್. ಈ ನಿನ್ನೆ ನೀವು ಒಂದು ಹೇಳಿಕೆಯನ್ನು ಕೊಟ್ರಿ, ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಬಿಟ್ಟಿದ್ದಾರೆ, ಸದನದಲ್ಲಿ ವ್ಯಾಪಕವಾಗಿ ಹೋರಾಟ ಮಾಡ್ತೀವಿ. ಹೆಂಗಿರುತ್ತೆ ಹೋರಾಟ? ಇದು ಬಿಜೆಪಿ ಏಕಾಂಗಿ ಹೋರಾಟನ, JDS ಹೋರಾಟ ಕೂಡ ಇದೆ ಅದರಲ್ಲಿ? ನಾವು JDS ಮತ್ತೆ ಬಿಜೆಪಿ ಈಗ ಅವು NDA ಭಾಗ, ಪಕ್ಷಗಳ ಎರಡಾಗಿರ್ಬೋದು, ಹೋರಾಟ ಅಥವಾ ತೀರ್ಮಾನಗಳು ಒಂದೇ ಆಗಿರುತ್ತೆ. ಅದರ ಹೋರಾಟ ನಾಗೇಂದ್ರ ಅವರ ವಿಚಾರದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ತೀರ್ಮಾನ ಆಗಿಲ್ಲ. ಅದರಿಂದಾಗಿ ಆ ಸದನದ ಸಂದರ್ಭ ಇದನ್ನು ನೋಡಿಕೊಂಡು ಏನು ಮಾಡಬೇಕು ಅನ್ನೋದನ್ನು ಮುಖಂಡರುಗಳು ತೀರ್ಮಾನ ಮಾಡ್ತಾರೆ. ಅದರಿಂದ ಹೀಗೆ ಇರುತ್ತೆ ಹಾಗೆ ಇರುತ್ತೆ ಇಲ್ಲ. ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ವಾಲ್ಮೀಕಿ ನಿಗಮದ್ದು ಈ ರೀತಿ ಆಗಿದ್ದು. ಇದು ಆ ತಳ ಸಮುದಾಯಗಳು, ಪರಿಶಿಷ್ಟ ವರ್ಗಗಳಿಗೆ ಸೇರಬೇಕಾದ ಹಣ ಈ ರೀತಿ ಪೋಲಾಗಿದ್ದಾಗಲಿ ಅದನ್ನು ತಗೊಂಡು ಸ್ವಂತ ಖಾತೆಗಳಿಗೆ ಹಾಕೊಳ್ಳೋದಿದೆಯಲ್ಲ, ಇದು ಮಹಾಪರಾಧ. SIT ಕ್ಲೀನ್ ಚಿಟ್ ಕೊಟ್ಬಿಟ್ಟಿದೆ. ಕೋರ್ಟ್ ಕೊಟ್ಟಿದ್ಯಾ? ಓಕೆ. SIT ಕೋರ್ಟ್ ಅಲ್ಲ, ತನಿಖಾ ಸಂಸ್ಥೆ. ಒಂದು ತನಿಖಾ ಸಂಸ್ಥೆ. CBIಗೆ ಎಲ್ಲ ಸಿಕ್ಕಿದೆ, SITಗೆ ಸಿಕ್ಕಿಲ್ಲ ಅಂದರೆ ಎಲ್ಲವೂ SITಗೆ ಗೊತ್ತು. ಬಟ್ SIT ಅದರ ಕೆಲಸವನ್ನು ಅದು ಸರಿಯಾಗಿ ಮಾಡಿಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ. ಈಗ ಆ ಕಾರಣದಿಂದ SIT ಎಷ್ಟು ಕೇಸುಗಳಲ್ಲಿ ಇತ್ತೀಚೆಗೆ ವರದಿಗಳನ್ನು ಕೊಟ್ಟಿದೆಯೋ ಎಲ್ಲ ವರದಿಗಳು ಕೂಡ ಹೆಂಗೆ ಕಾಣುತ್ತೆ ಅಂತಂದರೆ, SIT ಅಂದರೆ ಕ್ಲೀನ್ ಚಿಟ್ ಕೊಡುವ ಕಂಪನಿ ಅಂತಾಗಿದೆ. ಅದು ಎಲ್ಲ ಕಾಲದಲ್ಲೂ ಬಿಜೆಪಿ ಅವಧಿಯಲ್ಲಿ ಅಲ್ಲಲ್ಲ, ಎಲ್ಲ ಕಾಲದಲ್ಲೂ ಹಂಗೆ ಆಗಿಲ್ಲ. ಎಲ್ಲ ಕಾಲದಲ್ಲೂ ಹಂಗಾಗಿಲ್ಲ. ಅದ BJPನೇ ಅಂತಲ್ಲ ನಾನು ಹೇಳೋದು, ಕಾಂಗ್ರೆಸ್ನ ಅವಧಿಯಲ್ಲೂ ಕೆಲವು ಸತ್ಯಗಳನ್ನು ಹೇಳಿರುವಂಥವು ಇವೆ. ನಾನು ನೋಡಿ, ಒಂದು ಪಕ್ಷ ಇದು ಅಥವಾ ಕಾಂಗ್ರೆಸ್ ಮಾತ್ರ ಅದಲ್ಲ ನನ್ನ ಉದ್ದೇಶ. ಅದಲ್ಲ, ಯಾರೇ ತಪ್ಪು ಮಾಡಿದರೆ ಅದು ತಪ್ಪು, ಯಾರೇ ಸರಿ ಮಾಡಿದರೆ ಅದು ಸರಿ. ಅದನ್ನು ಒಪ್ಪಬೇಕು ನಾವು. ಇತ್ತೀಚೆಗೆ ಬಂದ 14 ಸೈಟದ್ದು ಬಂತಲ್ಲ ಮಾನ್ಯ ಸಿದ್ದರಾಮಯ್ಯನವ್ರದ್ದು, ಅಲ್ಲಿಯೂ ಕೂಡ ಕ್ಲೀನ್ ಚಿಟ್ಟೆ ಕೊಟ್ಟಿದ್ದದು. ಅದು ಸೈಟ್ಗಳು ಮಾತ್ರ ಕೊಟ್ರಲ್ಲ, ಅದು ಯಾವುದು? ಓಕೆ, ಅದು ಬೇರೆನಾ? ಅದನ್ನೇ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ತಾನೇ SIT ಮಾಡಿದ್ದು. SIT ಏನ್ ಮಾಡ್ತು? SIT ಒಂದೆಲ್ಲ IAS ಆಫೀಸರ್ಸ್ ಒಂದು ಟೀಮ್ ಮಾಡಿದ್ರು, SIT ಒಂದು ಮಾಡಿದ್ರು, ಆಮೇಲೆ EDಗೊಂದು ಬಂದಿತ್ತು, ಆಮೇಲೆ ಇದು ಲೋಕಾಯುಕ್ತ. ಹೌದು, ಒಂದೇ ವಿಷಯಕ್ಕೆ ಎಷ್ಟು ಮಾಡಿದ್ದದು, ಒಂದೊಂದು ಮಾಡಿ ಕನ್ಫ್ಯೂಸ್ ಮಾಡಿ ಕೊನೆಗೆ ನಿಮಗೆ ಬೇಕಾದ ಪೇಪರ್ಗಳು ಯಾರ ಕಡೆ ಹೋದವು, ಎಲ್ಲವೇ, ಯಾರಿಗೂ ಇವತ್ತಿಗೂ ಸಿಗ್ತಾ ಇಲ್ಲ ಅವು. ಓಕೆ, ನೋಡಿ, ಈ ರೀತಿ ದಾರಿ ತಪ್ಪಿಸ್ತಕ್ಕಂಥವುಗಳು. ಇಟ್ ಈಸ್ ಎ ಫಿಟ್ ಕೇಸ್ ಟು ಗೋ ಟು ಜೈಲ್. ಓಕೆ, ಆದರೆ ಏನಾಯ್ತು, ಇನ್ನೂ ಕೇಸು ಇದರಲ್ಲೇ ಹರಿತಾ ಇದೆ. ಅದೇ ಬೇರೆಯವರು ಯಾರಾದರೂ ಆಗಿದ್ದಿದ್ರೆ ಸತ್ಯ ಇದೆ, ಹೌದು ಇದಾಗಿದ್ದು ನಿಜ ಅಂತಾದರೂ ಒಪ್ಕೊಂಡ್ಬಿಡ್ತಿದ್ರು. ಇಲ್ಲ ಅಂತಂತಂದರೆ ಇದು ಫಿಟ್ ಕೇಸ್ ಟು ಇದು ಜೈಲಿಗೆ ಹೋಗಬೇಕು ಅಂತ ಆಗ್ಬಿಡೋದು. ಬಟ್ ಎಲ್ಲವೂ ಕೂಡ ಮ್ಯಾನೇಜ್ಮೆಂಟ್ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ಹೋರಾಟ ಎಲ್ಲಿಗೆ ಬಂತು? ನಾಳೆ JDSನವರೆಲ್ಲ ಪಾದಯಾತ್ರೆ ಮಾಡ್ತಿದ್ದಾರೆ ಬಿಡದಿಯಿಂದ ಬೆಂಗಳೂರಿನ ತನಕ 3 ದಿನ. ಭಾಗವಹಿಸ್ತಿದ್ದೀರಾ? ಎರಡೂ ಪಕ್ಷಗಳ ಜಂಟಿ ಹೋರಾಟ ಅದು. ಓಕೆ, ತೀರ್ಮಾನ ಆಗಿದೆ. ಓಕೆ, ನಾಳೆ ನಮ್ಮ ಪಕ್ಷದ ಮುಖಂಡರು
ಅವರ ಪಕ್ಷದ ಮುಖಂಡರು ಸೇರಿ, ಹ್ಮ್ ಕುಮಾರಸ್ವಾಮಿಯವರು ಸೇರಿ ಹ್ಮ್ ಅಲ್ಲಿ ಫ್ಲಾಗ್ ಆಫ್ ಮಾಡಿ ಹೊರಡ್ತಾರೆ. ಹ್ಮ್ ಅದಾದಮೇಲೆ ಇದು ನೈಸ್ ಜಂಕ್ಷನ್ವರೆಗೆ ಅದು ಬರ್ತದೆ. ಅದಾದಮೇಲೆ ಮುಂದೆ ಬರಲಿಕ್ಕೆ ಅದು ಟೌನಲ್ಲಿ ಬರಬೇಕಾಗತ್ತೆ. ಹ್ಮ್ ಪಟ್ಟಣದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ನಾವು ಅದನ್ನು ಬ್ರೇಕ್ ಮಾಡೋದಿಲ್ಲ, ಹ್ಮ್ ಹಠ ಹಿಡಿಯೋದಿಲ್ಲ. ಓಕೆ. ಅಲ್ಲಿಗೆ ಮಾಡ್ತೀವಿ. ಇಟ್ ಈಸ್ ಎ ಸಿಂಬಾಲಿಕ್. ಹ್ಮ್ ಅಲ್ಲಿ ಮುಗಿದ ಮೇಲೆ ಫ್ರೀಡಮ್ ಪಾರ್ಕ್ನಲ್ಲಿ ಮೋಸ್ಟ್ಲಿ 17 ಅಥವಾ 18 ಅಲ್ಲ 19 ಯಾವುದೋ ಒಂದು ದಿನದಲ್ಲಿ ಹ್ಮ್ ಎರಡೂ ಪಕ್ಷಗಳ ಎಲ್ಲ ಕಾರ್ಯಕರ್ತರನ್ನ ಒಂದು 50,000 ಜನರನ್ನು ಸೇರಿಸಿ ಅಲ್ಲಿ ಒಂದು ಹೋರಾಟವನ್ನು ಮಾಡ್ತೇವೆ. ಎಸ್. ನೀವು ಅವಾಗಲೇ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಉಲ್ಲೇಖ ಮಾಡಿದ್ರಿ. ಹೋರಾಟ ಮಾಡಿದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. ಈ ಪಶುಸಂಗೋಪನಾ ಇಲಾಖೆಯಲ್ಲಿ ವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂಥ ಪ್ರತಿಭಟನೆ ವಿಜಯೇಂದ್ರ ಮತ್ತು ನೀವೆಲ್ಲ ಹೋಗಿ ಸೇರ್ಕೊಂಡಿದ್ರಿ ಫ್ರೀಡಮ್ ಪಾರ್ಕ್ನಲ್ಲಿ. ರಾಜೀನಾಮೆ ಏನಾದರೂ ಆಯಿತಾ? ನೋಡಿ, ಮಹಾತ್ಮ ಗಾಂಧಿಯವರ ಹೋರಾಟ ಇದೆಯಲ್ಲ, ಓಕೆ, ಅಹಿಂಸಾತ್ಮಕ ಹೋರಾಟ ಹ್ಮ್ ಅಥವಾ ಸಿಂಬಾಲಿಕ್ ಆಗಿ ಹೋರಾಟ ಮಾಡಿದ್ರು ಅದಕ್ಕೊಂದು ಗೌರವ ಬರ್ತಿತ್ತು. ಹ್ಮ್ ಬ್ರಿಟಿಷ್ನವರು ಕೋವಿಗಳ ಮುಂದೆ ಕೂಡ ಈ ಹೋರಾಟ ಎದ್ದು ನಿಲ್ತಿತ್ತು. ಅವರ ಕೋವಿಗಳು ಕೂಡ ಕೆಲಸ ಮಾಡ್ತಿರಲಿಲ್ಲ. ಅಂದರೆ ಅದಕ್ಕಷ್ಟು ಬೆಲೆ ಇತ್ತು. ಈಗ ನಾವು ಹೋರಾಟಕ್ಕೆ ಹೋದರೂ ಅವ್ರು ಹೋರಾಟ ಮಾಡಿದ್ರೆ ನಮಗೇನು ಅನ್ನೋ ಒಂದು ಮನಸ್ಥಿತಿ ಆಡಳಿತ ಪಕ್ಷಕ್ಕೆ ಅಥವಾ ಆಡಳಿತ ಮಾಡುವ ಸರ್ಕಾರಕ್ಕೆ ಬಂದುಬಿಟ್ರೆ ಆ ಹೋರಾಟಕ್ಕೆ ಏನು ಬೆಲೆ ಉಳಿಯಲ್ಲ. ಈ ಸರ್ಕಾರದ ನೀತಿ ಹೇಗಿದೆ ಅಂದರೆ, ಮುಖ್ಯಮಂತ್ರಿಗಳು ಇಲ್ಲಿಂದ ಓಡಿ ಹೋಗ್ತಾರೆ ಜಿರಳೆಗಳ ಜೊತೆಯಲ್ಲಿ ಸೇರ್ಕೊಳ್ಳೋಕ್ಕೆ ಜಂತರ್ ಮಂತರ್ಗೆ. ಆದರೆ ಇಲ್ಲಿ ನಡೆಯೋದನ್ನು ಮಾತ್ರ ಮಾತೇ ಆಡಲ್ಲ. ಇಲ್ಲಿನ ವಿಷಯ ಇದೇ ಇಲ್ಲ. ನಾನು ಹೇಳ್ತೇನೆ, AICC ಅಧ್ಯಕ್ಷರು ರಾಜ್ಯಸಭಾದಲ್ಲಿ ಹೋರಾಟ, ಜಂತರ್ ಮಂತರ್ನಲ್ಲಿ ಹೋರಾಟ. ಯಾರೋ ಕಾಕ್ರೋಚ್ ಅಲ್ಲ, ಅವರೇ ಕಾಕ್ರೋಚ್, ನಾವೆಲ್ಲ ಕಾಕ್ರೋಚ್ ಅಂತೂ ಹೋರಾಟ ಮಾಡ್ತಾರೆ. ಈಗ ಕಾಂಗ್ರೆಸ್ ಪಾರ್ಟಿಯಾಗಿ ಉಳಿದಿಲ್ಲ. ಅದು ಕಾಕ್ರೋಚ್ ಪಾರ್ಟಿಯಾಗಿ ಆವಾಗಲೇ ಮರ್ಜ್ ಆಗಿ ಆಗೋಯ್ತು. ಈಗ ಅವ್ರ ಕಾಕ್ರೋಚು, ನಾವು ಹಿಟ್ ಕಾಕ್ರೋಚ್ ಅಷ್ಟೇ. ಅಂದರೆ ನೀವು ಜಿರಳೆಗಳನ್ನು ಓಡಿಸೋರು ಅದು ಓಡೋಗ್ತವೆ. ಇನ್ನು ಮುಗಿದಿದೆ, ಅದು ಬೇರೆ ವಿಷಯ. ಆದರೆ ಇಷ್ಟ ಹೋರಾಟ ಮಾಡಿದವರು ರಾಹುಲ್ ಗಾಂಧಿ ಅವರು ಮಾತಿಗೆ ಸಂವಿಧಾನ ಇಟ್ಕೊಂಡು ತೋರಿಸ್ತಿದ್ದವರು. ಎಲ್ಲಿ ನಿಮ್ಮ ಸಂವಿಧಾನದ ಬೆಲೆ? ಎಲ್ಲಿ? ಈಗ ನೀವು ಅಲ್ಲಿ ಹೋರಾಟ ಮಾಡಿದಿರಲ್ಲ, ಈಗ ಛತ್ತೀಸ್ಗಢದಲ್ಲಿ ಎಲ್ಲಿ ನಡೀತಾ ಇದ್ದಿಲ್ಲ, ಏನಾಯಿತು ಪ್ರತಿಭಟನೆಗೇನು? ಪಂಜಾಬ್ನಲ್ಲಿ ಯಾಕೆ ಅದಕ್ಕೆಲ್ಲ ಹೋಗಲಿಲ್ಲ? ಅದು ನಿಮ್ಮ ಸಂಬಂಧ ಇಲ್ಲ. ಯಾಕಂತಂದರೆ ನೀವು ಪಾರ್ಟ್ನರ್ಸ್ ಅಲ್ಲ ಅಲ್ಲಿ. ಆ ಕಾರಣದಿಂದ ಕರ್ನಾಟಕದಲ್ಲಿ ನಿಮ್ಮದೇ ಸರ್ಕಾರ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಲೇಜ್ ಮೇಲೇ ಇವತ್ತು ದೊಡ್ಡ ಆಪಾದನೆ ಇದೆ. ನೀವೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ರಿ, ಆನ್ಸರ್ ಪತ್ರಿಕೆಯನ್ನು ಹೊರಗಡೆ ಬಂದು ಬರೆದು ಅವರಿಗೆ ಅದನ್ನೆಲ್ಲ ಅರ್ಪಿಸಿದ್ರಿ. ಇವಾಗ ನಿಮ್ಮ ರಿಸಲ್ಟನ್ನು ಜಾಸ್ತಿ ಮಾಡ್ಕೊಂಡು ಇದು ಮಾಡಿದ್ರಿ. ನಿಮ್ಮ ಕಾಲೇಜಿನ ಮೇಲೇ ಆಪಾದನೆ ಬಂದಿದೆ. ರಾಜೀನಾಮೆ ಕೊಟ್ರಾ? ಅಂದರೆ ನೀವು ಹೋರಾಟ ಮಾಡಿದ್ರಾ? ಅದೊಂದಾಯ್ತು. ನೀವು ಗೃಹ ಸಚಿವರದ್ದು ಹೇಳಿದ್ರಿ. ಈಗ ಪೊಲೀಸ್ ಕಾನ್ಸ್ಟೇಬಲ್ಗಳದ್ದು ಅವ್ರದ್ದು ಬಿಜಾಪುರದಲ್ಲಿ ಎಕ್ಸಾಮ್ ಎಲ್ಲ ನಡೀತು. ಅಲ್ಲಿ ಎಲ್ಲ ಅನಾಹುತಗಳಾಯಿತು. ದೊಡ್ಡ ಅಲ್ಲಿನೂ ಲಾಠಿ ಚಾರ್ಜ್ ಮಾಡಿಸಿದ್ರಿ. ಆಯಿತು, ಇಷ್ಟೆಲ್ಲ ಹೋರಾಟ ಅಲ್ಲಿಯೂ ನಡೀತಾ ಇದೆ. ಯಾಕೆ ನೀವೇನಾದರೂ ರಾಜೀನಾಮೆ ಕೊಟ್ರಾ? ಬೇರೆಯವ್ರ ರಾಜೀನಾಮೆ ಕೇಳೋದು ಮಾತ್ರನಾ ನಿಮ್ಮದು ಡ್ಯೂಟಿ? ನಿಮ್ಮದಿಲ್ವಾ? ಇವತ್ತು KPSC ಇಷ್ಟು ದೊಡ್ಡ ಹಗರಣ ನಡೆದಿದೆ. ಸೊ ಈ ಎಲ್ಲ ಯುವಕರು ಬೀದಿಯಲ್ಲಿ ಹೋರಾಟಗಳು ನಡೀತಾ ಇವೆ. ಧಾರವಾಡದಿಂದಿದ್ದು ಬೆಂಗಳೂರಿನವರೆಗೆ, ಆಯಿತಾ, ವೈದ್ಯಕೀಯ ಇದು ವೆಟರ್ನರಿ ಪಶುವೈದ್ಯಕೀಯ ಇವರು ಕೂಡ ಅವರು ಹೋರಾಟ ಮಾಡ್ತಿದ್ದಾರೆ. ಈ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಕೂಡ ಅವರು ಹೋರಾಟ ಮಾಡ್ತಿದ್ದಾರೆ. ಎಲ್ಲ ಹೋರಾಟದಲ್ಲೇ ನಡೀತಾ ಇವೆ. ಇದರ ಬಗ್ಗೆ ನಿಮಗೆ ಏನು ಪಶ್ಚಾತ್ತಾಪವೇ ಇಲ್ವಾ? ಓಕೆ, ನೀವು ಬರೀ ಡೆಲ್ಲಿಯಲ್ಲಿ ಆದರೆ ಮಾತ್ರ, ನೀವು ಬೇರೆ ಎಲ್ಲಿ ಆದರೂ ನಿಮಗೇನು ಸಂಬಂಧ ಇಲ್ವಾ? ಕಾಂಗ್ರೆಸ್ ಪಾರ್ಟಿ ಬರೀ ಡೆಲ್ಲಿಗೆ ಮಾತ್ರನಾ? ಓಕೆ, ಅಂದ್ರೆ ನಿಮ್ಮ ಆಡಳಿತ ಇರುವಂತ ರಾಜ್ಯಗಳಿಗೆ ಇದು ಅಪ್ಲೈ ಆಗಲ್ವಾ ಅನ್ನೋದು ಪ್ರಶ್ನೆ ಅಷ್ಟೇ. ಓಕೆ, ಅಂದ್ರೆ ಇವರು ನಾವು ಮಾಡಿದ್ರೆ ತಪ್ಪಿಲ್ಲ, ಬಟ್ ಬೇರೆಯವರು ಮಾಡಬಾರದು. ಇದು ಇವರ ವಾದ. ನಿನ್ನೆ ಸಭೆ ಆಗಿದೆ, ಸದನದಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಏನು ಎತ್ತ ಅಂತ ಏನು ಅಜೆಂಡಾ ಆಯ್ತು ಸಭೆಯಲ್ಲಿ? ಅಜೆಂಡಾ ಏನೆಲ್ಲ ವೆರಿ ಸಿಂಪಲ್. ನಾವಿಬ್ರು ಒಟ್ಟೊಟ್ಟಿಗೆ ಕೆಲಸ ಮಾಡಬೇಕು. ಓಕೆ, ಇದೇ ನಾನು ಹೇಳಿದ್ದ ಯುವಕರ ಪರವಾದ KPSCದಿಂದ ಹಿಡಿದು ಯಾರ್ಯಾರು ಈ ಹೋರಾಟದಲ್ಲಿ ಈಗ ಕುಳಿತಿದ್ದಾರೆ ಅವರೆಲ್ಲರಿಗೂ ಸಪೋರ್ಟ್ ಆಗಿ ನಾವು ಅವರ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋರಾಟ ಮಾಡಬೇಕು.
ನೀವು ಕಳೆದ ಬಾರಿ ಈ ಸದನದಿಂದ ನೀವು ಹೊರಗಡೆ ನಡೆದಾಗ JDSನವರು ಅಲ್ಲೇ ಕೂತ್ಬಿಟ್ಟಿದ್ರು. ಒಂದು ಸಮಸ್ಯೆ ಆಗ್ಬಿಟ್ಟಿತ್ತು, ನಿಮ್ಮ ನಡುವೆ ಒಂದು ಕೋಆರ್ಡಿನೇಷನ್ ಆಗ್ತಿಲ್ಲ. ಇಲ್ಲ, ಹಿಂದೇನು ನಡೆದಿದೆ ಅನ್ನೋದು ಪ್ರಶ್ನೆ ಇಲ್ಲ. ಓಕೆ, ಆ ಕಾಲಘಟ್ಟದಲ್ಲಿ ಕೆಲವು ತೀರ್ಮಾನಗಳಿದ್ದವು, ಅದು ಬೇರೆ. ಇವತ್ತಿನ ಮುಂದೆ ನಡೆಯತಕ್ಕಂಥ ಯಾವುದೇ ತೀರ್ಮಾನಗಳು ಅವರು ಬೇರೆ ನಾವು ಬೇರೆ ಇಲ್ಲ. ಬಸವರಾಜ್ ಹೊರಟ್ಟಿ ರಾಜೀನಾಮೆ, ಬಹುಮತ ಇದೆ ಕಾಂಗ್ರೆಸ್ನವರು, ಸಹಜವಾಗಿ ರಾಜೀನಾಮೆ ಕೇಳಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಇದರಲ್ಲಿ ಸಂವಿಧಾನದ ಉಲ್ಲಂಘನೆ ಇದೆ, ಇಲ್ಲೆಲ್ಲಿ ಒತ್ತಡ ಇದೆ? ಸಂವಿಧಾನದ ಉಲ್ಲಂಘನೆ ಎಲ್ಲಿದೆ ಅಂದರೆ, ಓಕೆ, ಯಾವುದೇ ಪಕ್ಷಗಳು ಸಭಾಪತಿಯವರನ್ನಾಗಲಿ ಸಭಾಧ್ಯಕ್ಷರನ್ನಾಗಲಿ ಪಕ್ಷದಿಂದ ನೇಮಕ ಮಾಡಲ್ಲ. ಅವರು ಒಬ್ಬರ ಹೆಸರನ್ನು ಕೊಡಬಹುದು, ಅದನ್ನು ಪಟ್ಟಿ ಬರೋದಿಲ್ಲ. ಕಾಂಗ್ರೆಸ್ಸಿನ ಲೆಟರ್ ಹೆಡ್ನಲ್ಲಿ ಹೆಸರುಗಳು ಬಂದಿವೆ, ಅದನ್ನು ಕಳಿಸಿದ್ದಾರೆ. ಪತ್ರಿಕೆಗಳೆಲ್ಲ ಬಂದಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಪಟ್ಟಿ. ಅಂದರೆ ನೇಮಕ ಸದನದಲ್ಲಿ ನೇಮಕ ಸದನದಿಂದ ಆಗುತ್ತೋ ಕಾಂಗ್ರೆಸ್ ಕಚೇರಿಗಳಿಂದ ಆಗುತ್ತೋ? ಇವರು ಅಭ್ಯರ್ಥಿಗಳು ಅಂತ ಘೋಷಣೆ ಮಾಡೋದಕ್ಕೂ ಅವಕಾಶ ಇಲ್ವಾ? ಇಲ್ಲ, ನಿಮ್ಮ ಲೆಟರ್ ಹೆಡ್ಡಲ್ಲಿ ಮಾಡೋಂಗಿಲ್ಲ. ಓಕೆ, ಯಾಕೆ ಅಂದರೆ ಅದು ಕಾನೂನು ಬಾಹಿರ. ಅದು ತೀರ್ಮಾನಗಳು ಏನಿದ್ರು ಕೂಡ ಸದನದ ಸ್ವತ್ತು, ಸದನದಲ್ಲಿ ತೀರ್ಮಾನ. ನೀವು ಯಾರನ್ನೇ ಅದು ತೆರವು ಆಗಿದ್ರೆ ನೀವು ಒಬ್ಬರನ್ನು ನೀವು ಸದಸ್ಯರು ಇಂಥವರನ್ನು ಮಾಡ್ತಾ ಇದ್ದೀವಿ ಅಂತ ಅಲ್ಲಿ ಇದು ಮಾಡ್ತಾರೆ. ಆ ಸದಸ್ಯರ ಮಧ್ಯದಿಂದ ಒಬ್ಬ ಬರೆದು ನಾಮಿನೇಷನ್ ಹಾಕ್ತಾರೆ, ಅಲ್ಲಿ ಚುನಾವಣೆ ಮಾಡ್ಕೊಳ್ತಾರೆ. ಇದು ಪದ್ಧತಿ. ಅದನ್ನು ಬಿಟ್ಟು ನೀವು ಲೆಟರ್ ಹೆಡ್ನಲ್ಲಿ ಅನೌನ್ಸ್ ಮಾಡಿದ್ದೀರಿ ಅಂತಂದರೆ ಇದು ಅಸಂವಿಧಾನಿಕ. ಓಕೆ, ಇದು ನೀವು ಈ ಸಂವಿಧಾನಕ್ಕೆ ಮಾಡಿದ ದ್ರೋಹ. ಓಕೆ, ಅದು ಹೇಳಲೇಬೇಕು. ಇದು ಮೊದಲನೇ ವಿಷಯ. ಎರಡನೇದು, ನೀವು ಅನೌನ್ಸ್ ಮಾಡಬೇಕಾದ್ರೆ ಖಾಲಿ ಇತ್ತಾ? ಹೊರಟ್ಟಿಯವರು ಇದ್ರು, ಹುದ್ದೆ ಖಾಲಿ ಇರಲಿಲ್ಲ. ಹುದ್ದೆ ಖಾಲಿ ಆಗದೆ ನೀವು ಅನೌನ್ಸ್ ಮಾಡಂಗಿಲ್ಲ. ಯಾವ ನೀತಿ ನಿಮ್ಮದು? ಎರಡು. ಮೂರನೇದು, ನಿಮ್ಮ ನಂಬರ್ ಗೇಮ್ ಜಾಸ್ತಿ ಆಗಿದೆಯಾ? ನಂಬರು ಹೆಚ್ಚಾಗಿದೆ. ನಾವು ಡಿಸ್ಪ್ಯೂಟ್ ಮಾಡಿದ್ವಾ? ನಿಮ್ಮದೇ ಜಾಸ್ತಿ, ನಾವು ಇದ್ದಿದ್ದು ನಂಬರ್ ಜಾಸ್ತಿ ಮೊದಲು. ಆವಾಗ ನಾವು ಚೇರ್ಮನ್ನು ನಮ್ಮದೇ ಇತ್ತು, ನಾವೇ ಇದ್ವಿ. ಈಗ ಸರ್ಕಾರವೂ ನಮ್ಮದೇ ಇತ್ತು. ಅದಾದ ನಂತರ ಈಗ ನಿಮ್ಮದು ಆಗಿದೆ. ಆಗಿದ್ದ ತಕ್ಷಣವೇ ಇದನ್ನು ಬದಲಾಯಿಸ್ಬಿಡ್ಬೇಕು ಅಂತೇನಿಲ್ಲ. ಎಲ್ಲಿ ನಡೆಯಿದೆ? ಮಾನ್ಯ ಹೆಗ್ಡೆಯವರು, ಹೌದು, ರಾಮಕೃಷ್ಣ ಹೆಗ್ಡೆಯವರಿದ್ದರು. ವಿರೋಧ ಪಕ್ಷ ಕಾಂಗ್ರೆಸ್ ಇತ್ತು. ಹೌದು, ನಂಬರ್ ನಿಮ್ಮದು ಜಾಸ್ತಿ ಇರಲಿಲ್ಲ. ಜನತಾದಳದ ನಂಬರ್ ಇತ್ತು, ಆದರೆ ಚೇರ್ಮನ್ನು ಕಾಂಗ್ರೆಸ್. BJP ಇತ್ತು, ಸರ್ಕಾರ ಬಂತು, ನಂಬರ್ ನಮ್ಮದು ಜಾಸ್ತಿ ಇತ್ತು, ಆದರೆ ನಿಮ್ಮದೇ ನೀವೇ ಪ್ರತಾಪ್ ಚಂದ್ರ ಶೆಟ್ಟಿ ಅವರಿದ್ರು ಇದ್ರಿ. ಈಗ ಕೆಲವು ಸಾರಿ ಹಿಂಗಿರ್ತವೆ. ಕಾಂಗ್ರೆಸ್ ಇರ್ತದೆ, ಕೆಲವು ಸಾರಿ ಅಧಿಕಾರದಲ್ಲಿತ್ತು. ಆದರೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಜನತಾ ಪಾರ್ಟಿ ವಿರೋಧ ಪಕ್ಷದಲ್ಲಿತ್ತು, ಇದ್ರೂ ಚೇರ್ಮನ್. ಈ ಹಿಂದೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಸಭಾಪತಿ ಆಗಿದ್ದಂತಹ ಸಮಯದಲ್ಲಿ ಅವರನ್ನು ಕೆಳಗಿಳಿಸುವುದಕ್ಕಾಗಿ ನೀವು 2021ರಲ್ಲಿ JDS ಮತ್ತು BJP ಮೈತ್ರಿ ಮಾಡ್ಕೊಂಡ್ರಿ ಪರಿಷತ್ನಲ್ಲಿ. ಈಗ ಅದಾದ ನಂತರ ಅವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆ ಮಾಡಿದ್ರಿ. ಕೆಲವು ಅಪಾದನೆಗಳಿಗೆ ಓಕೆ, ಅವಿಶ್ವಾಸ ಮಂಡನೆ ಆಗತ್ತೆ. ಇದು ಅಷ್ಟೇ. ನಮ್ಮ ಶಂಕರಮೂರ್ತಿ ಅವರದು, ಹೌದು, ಗಾಂಧಿ ಸ್ಟ್ಯಾಚ್ಯೂ ಇಟ್ಟರು, ಅದರಲ್ಲಿ ಭ್ರಷ್ಟಾಚಾರ ನಡೆದುಬಿಟ್ಟಿದೆ ಅಂತೇಳಿ ಅವಿಶ್ವಾಸ ತಂದರು. ಆ ಸಂದರ್ಭದಲ್ಲಿ ಮೆಜಾರಿಟಿ ನಾವೇ ಇದ್ದೀವಿ, ಅದು ಬೇರೆ ವಿಷಯ. ನೀವು ಅವಿಶ್ವಾಸ ತಂದ್ರೂ ನಾವು ಗೆದ್ದಿದ್ದೀವಿ. ಆದರೆ ಅವಿಶ್ವಾಸ ಆ ಒಂದು ಬಾರಿ ಬಿಟ್ಟರೆ ಇನ್ ದ ಹಿಸ್ಟ್ರಿ ಆಫ್ ದಿ ಕೌನ್ಸಿಲ್ ಯಾವತ್ತೂ ಅವಿಶ್ವಾಸ ಮಂಡನೆ ಆಗಿಲ್ಲ. ಓಕೆ, ತಳಮನೆಯಲ್ಲಿ ಟರ್ಮ್ 5 ವರ್ಷ ಇರುತ್ತೆ. ಒಂದು ಸಾರಿ ಹೌಸ್ ಡಿಸಾಲ್ವ್ ಆದಾಗ ಅವರು ಕೂಡ ಡಿಸಾಲ್ವ್ ಆಗಿ ಅದ್ರ ಜೊತೆಲಿ ಹೊರಟೋಗುತ್ತೆ ಅಲ್ವಾ? ಮೇಲ್ಮನೆಯಲ್ಲಿ ಯಾವತ್ತೂ ಡಿಸಾಲ್ವ್ ಆಗಲ್ಲ, ಅದು ಹಾಗೆ ಇರುತ್ತೆ. ಅವರ ಅವಧಿ, ಯಾವ ವ್ಯಕ್ತಿ ಆ ಸ್ಥಾನವನ್ನು ಅಲಂಕರಿಸಿರ್ತಾರೆ ಅವರ ಪರಿಷತ್ತಿನ ಅವಧಿ ಮುಗಿದಾಗ ಅದು ಎಂಡ್ ಆಗತ್ತೆ. ನಂತರ ನೀವು ಯಾರು ಜಾಸ್ತಿ ಇರ್ತೀರೋ ಆಯ್ಕೆ ಆಗ್ತೀರಿ. ಇದು ಪದ್ಧತಿಯಾಗಿ ಬಂದಿರೋದು. ಈಗಲೂ ಅದೇ ಆಗಬೇಕಾಗಿತ್ತು. ಓಕೆ, ಆಗಬೇಕಾಗಿತ್ತು. ಆದರೆ ಆಗಿದ್ದೇನು, ಮೊದಲೇ ಆಯ್ಕೆ ಆಗೋಯ್ತು. ಅದಾದ ಮೇಲೆ ನಿನ್ನೆ ಹೋದ್ರು,
ಉಪಸಭಾಪತಿಯು ಕೂಡ ರಾಜೀನಾಮೆ ಕೊಟ್ಟಿರೋದ್ರಿಂದ ಅದು ತೆರವಾಗಿದೆ. ಅವ್ರ ಕೈಲಿ ಸಭಾಪತಿಗಳು ರಾಜೀನಾಮೆ ಕೊಡಬೇಕಾಗಿತ್ತು, ಅವರೂ ಇಲ್ಲ. ಅದರಿಂದ ಏನು ಮಾಡಿದ್ರು, ಅದನ್ನು ಸೈನ್ ಇವರೇ ಹಾಕ್ಸಿದ್ರು. ನೀವು ಲೆಟರ್ ನೋಡಿರ್ಬೋದು. ಓಕೆ, ಈಗ ನಮಗೆ ಸಭಾಪತಿಗಳೇ ಹೇಳಿದ್ದು ವಿಷಯ ನಿಮಗೆ ಹೇಳ್ತೇನೆ. ನಾನು ಒಳಗಡೆ ನಮ್ಮ ಗಾಯತ್ರಿ ಶಾಂತೇಗೌಡರ ಇದು ಓತ್ ತಗೊಳ್ಳೋದಿತ್ತು. ಅದಕ್ಕಾಗಿ ಓತ್ ಕೊಡಿಸ್ಲಿಕ್ಕೆ ನಾನು ಹೋದೆ. ಮುಗಿಯೋ ಹೊತ್ತಿಗೆ ಸುಮಾರು 15-20 ಜನ ಶಾಸಕರು, ಮೇಲ್ಮನೆ ಶಾಸಕರು ಒಳಗಡೆ ಬಂದರು. ಸೊ ಬಂದು ಕುಳಿತು ಮಾತಾಡ್ತಿದ್ವಿ. ಮುಖ್ಯಮಂತ್ರಿಗಳು ಬಂದರು. ಅದಾದಮೇಲೆ ಬೇರೆಯವರೆಲ್ಲ ಬಂದ್ಬಿಟ್ರು. ಬಂದು ಒತ್ತಾಯ ಹಾಕಿ ಮಾನ್ಯ ಅಧ್ಯಕ್ಷರು, KPCC ಅಧ್ಯಕ್ಷರು ಬಂದರು. ಕುಳಿತುಕೊಂಡು ಬೋಲ್ಟ್ ಹಾಕ್ಸ್ಬಿಟ್ಟು ನನಗೆ ಒತ್ತಡ ಹಾಕಿ, ನೀವಿಲ್ಲ ಲೆಟರ್ ಹೆಡ್ ತಗೊಬರ್ರಿ ಅಲ್ಲಿ ಅಂತಂದ್ರು. ಲೆಟರ್ ಹೆಡ್ ತರಿಸಿದ್ರು PA ಕೈಲಿ. ಇದನ್ನೆಲ್ಲ ಹೊರಟ್ಟಿಯವರೇ ಹೇಳಿದ್ರಲ್ಲ. ಹೌದು. ಆಮೇಲೆ ನಮ್ಮ ಟೈಪ್ ಮಾಡ್ಕೊಂಡು ಬಂದರು. ಅದರಲ್ಲಿ ತಪ್ಪೆಲ್ಲ ಇದೆ ಅಂತ ನಾನು ಹೇಳಿದೆ. ಹೇಳಿದ್ರು ತಪ್ಪಿರಲಿ ಪರವಾಗಿಲ್ಲ, ನಾವು ಇದು ಮಾಡ್ಕೊಳ್ತೀವಿ, ನೀವು ಸಿಗ್ನೇಚರ್ ಮಾಡಿ. ನೋಡಿ, ನಾನು 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೀನಿ ನಿಮಗೆ. ನೀವು ಆವತ್ತು ಕೊಡ್ತೀನಿ ನಾನು ಅಂತೇಳಿ. ಹಂಗಿದ್ರೆ ಏನು ಪರವಾಗಿಲ್ಲ, ಪ್ರೋ ಟೈಮ್ ಸ್ಪೀಕರ್ ಆಗಿ ನಿಮ್ಮ ಇದು ಸಭಾಪತಿಯಾಗಿ ಹಂಗಾಮಿಯಾಗಿ ನಿಮ್ಮನ್ನೇ ಮಾಡ್ತೀವಿ. ಅದಾದ್ರೇನು ಇದಾದ್ರೇನು ಅಂತೇಳಿ ದಬಾವಣೆ ಮಾಡಿ ನಮ್ಮ ಹತ್ರ ಸಹಿ ಹಾಕ್ಸ್ಕೊಂಡ್ರು ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ತದ್ವಿರುದ್ಧವಾಗಿ DK ಶಿವಕುಮಾರ್ ಹೇಳ್ತಾರೆ, ಒಬ್ಬ ಹಿರಿಯ ಸದಸ್ಯರವರು 46 ವರ್ಷ ಪರಿಷತ್ನಲ್ಲಿ ಇದ್ದವರು, ಅವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡೋದು ಯಾವುದು ಕೂಡ ಸರಿಯಲ್ಲ ಅನ್ನೋ ಕಾರಣಕ್ಕಾಗಿ ಒಂದು ರಿಕ್ವೆಸ್ಟ್ ಮಾಡಿದ್ವಿ. ರಿಕ್ವೆಸ್ಟ್ನ ಕಾರಣಕ್ಕಾಗಿ ಹೊರಟ್ಟಿಯವರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಓಕೆ, ಒಂದು ಪಕ್ಷದ ಅಧ್ಯಕ್ಷರು, ಒಂದು ಸರ್ಕಾರದ ಮುಖ್ಯಮಂತ್ರಿಗಳು ಬಂದು ಕುಳಿತು ಮಾಡೋಂಥದ್ದು ಇದೇನೂ ಇಲ್ಲ. ಓಕೆ, ಯಾವತ್ತೂ ಇಂಥವಾಗಿಲ್ಲ, ಯಾವತ್ತೂ ಆಗಿಲ್ಲ. ಇವತ್ತು ಬಂದಿದ್ದಾರೆ. ಈಗ ನಡೆದಿದ್ದೇನು ಅನ್ನೋದು ಸಭಾಪತಿಯವರು ಹೇಳಿದ್ದಾರೆ, ಪತ್ರಿಕೆಗಳಿಗೂ ಹೇಳಿದ್ದಾರೆ, ಮೀಡಿಯಾಗೆ ಹೇಳಿದ್ದಾರೆ, ಅದನ್ನೇ ನಮ್ಮ ಹತ್ರ ಹೇಳಿದ್ದಾರೆ. ಆಯ್ತಾ? ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮುಖ್ಯಮಂತ್ರಿ ಹೇಳ್ಕೊಂಡಿದ್ದಾರೆ. ಈಗ ನೀವು ಹಂಗಾಮಿ ಸಭಾಪತಿ ಯಾರಾಗಿದ್ದಾರೆ? ಈಗ ಬಸವರಾಜ ಹೊರಟ್ಟಿಯವರು ಆಗಿಲ್ಲ. ಓಕೆ, ಆಗಿಲ್ಲ. ಈಗ ಪುಟ್ಟಣ್ಣಯ್ಯ ಅಂತ ಆಗಿದ್ದಾರೆ ಅಂತ ಹೇಳಿದ್ರು. ಓಕೆ, ಪುಟ್ಟಣ್ಣ ಆಗಿದ್ದಾರೆ ಅಂತ ಹೇಳಿದ್ರು. ಅಂದರೆ ವ್ಯವಸ್ಥಿತವಾಗಿ ಆಯ್ತು, ವ್ಯವಸ್ಥಿತವಾಗಿ ಇದು ನಡೆದಿದೆ. ಪತ್ರದಲ್ಲಿ, ಆ ಪತ್ರದಲ್ಲೂ ಕೂಡ ಡೇಟ್ 7 ಅಂತ ಪೆನ್ನಲ್ಲಿ ಬರೆದಿದೆ. ನಾನು ಈ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಿದ್ದೇನೆ ಅಂತೇಳಿ ಬರೆದು 8 ಅಂದರೆ ಆಗಸ್ಟ್ 26 ಅಂತಿದೆ. 7 ಡೇಟ್ ನಿನ್ನೆ. ಆ 7 ಅದರಲ್ಲಿ ಟೈಪ್ ಆಗಿಲ್ಲ, ಪೆನ್ನಲ್ಲಿ ಬರೆದಿಲ್ಲ. ಅಂದರೆ ಇವರೆಲ್ಲ ಸಿದ್ಧ ಮಾಡ್ಕೊಂಡು ಬಂದು ದಬಾವಣೆ ಮೇಲೆ ಮಾಡಿದ್ರು ಅಂತ ಸಭಾಪತಿಯವರು ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ನಾವು ಪುನರುಚ್ಚರಿಸಿದ್ದೇವೆ ಎಲ್ಲ ಕಡೆ. ಓಕೆ, ಇದು ಸರ್ಕಾರ ಮಾಡ್ಬೋದಾ? ಮುಖ್ಯಮಂತ್ರಿಗಳೇ ಹೋಗ್ಬೋದಾ? ಮೊದಲನೇದು, ಮುಖ್ಯಮಂತ್ರಿಗಳು ಹೋಗಿ ಈ ರೀತಿ ನೀವು ರಿಕ್ವೆಸ್ಟೇ ಮಾಡಿ ಅಥವಾ ಏನೇ ಮಾಡಿ, ಮುಖ್ಯಮಂತ್ರಿಗಳ ಕೆಲಸ ಅಲ್ಲ ಅದು. ಮುಖ್ಯಮಂತ್ರಿಗಳ ಹುದ್ದೆಗಿಂತ ಗೌರವಾನ್ವಿತ ಹುದ್ದೆ ಅದು ಸಭಾಪತಿ ಸ್ಥಾನ. ನಾವೆಲ್ಲರೂ ಮುಖ್ಯಮಂತ್ರಿಗಳ ಆದಿಯಾಗಿ ನಾವೆಲ್ಲರೂ ಕೂಡ ಅಲ್ಲಿ ತಲೆಬಾಗಲೇಬೇಕು, ಅವ್ರ ಕೆಳಗಡೆ. ಅಂಥದ್ದನ್ನ ಹೋಗಿ ದಬಾವಣೆ ಮಾಡಿದ್ರೆ ಅದು ಸರಿಯಾ? ಇದು ನನ್ನ ಪ್ರಶ್ನೆ. ಏನು ಸರ್, ಹೋರಾಟ ಏನಾದರೂ ಮಾತಾಡಿದ್ರ ಅದ್ರ ಬಗ್ಗೆ? ಹೊರಟ್ಟಿಯವರು ಏನಾದರೂ ಚರ್ಚೆ ಮಾಡಿದ್ರ? ಇದು ಸಂವಿಧಾನಿಕ ವಿಚಾರ. ಸೊ ಹೊರಟ್ಟಿಯವರು ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಅವರು ಯಾವ ಪಕ್ಷದ ಸದಸ್ಯರು ಅಲ್ಲ ಅಲ್ಲಿದ್ದಾಗ. ಈಗ ಯಾವ ಪಕ್ಷದಿಂದ ಅವರು ಆಯ್ಕೆ ಆಗಿರ್ತಾರೋ ಆ ಪಕ್ಷದ ಸದಸ್ಯರು ರಾಜೀನಾಮೆ ಕೊಟ್ಟ ಮೇಲೆ. ಈಗಿನ ಮುಂದಿನ ವಿಚಾರ ಏನು ಅನ್ನೋದನ್ನು ನಂತರದ ವಿಷಯ. ಆದರೆ ನಿನ್ನೆವರೆಗೂ ಅವರು ಇದು ಏನೋ ಸಭಾಪತಿಗಳಾಗಿ ಏಕಾಂಗಿ ನಿರ್ಧಾರ, ಸರ್ಕಾರ ದಬಾವಣೆ ಮಾಡಿದೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅದರಿಂದಾಗಿ ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದು ನಾವು ಅವ್ರನ್ನ ಕೇಳಿ ತೀರ್ಮಾನ ಮುಂದುವರಿಬಹುದು. ಸ್ವಲ್ಪ ಸಂಘಟನೆ ವಿಚಾರಕ್ಕೆ ಬರೋಣ ಸರ್. ಹೆಂಗ್ ನಡೀತಿದೆ ಬಿಜೆಪಿಯಲ್ಲಿ ಸಂಘಟನೆ? ಈಗ ಬಹಳ ಚೆನ್ನಾಗಿದೆ. ಆಲ್ ಓಕೆ, ಎವ್ರಿಥಿಂಗ್ ಇಸ್ ಓಕೆ. ಯಾವ ಗೊಂದಲ ಇಲ್ಲ? ಎಂತ ಗೊಂದಲ? ನಮ್ಮಲ್ಲಿ ಏನು ಗೊಂದಲ ಇಲ್ಲ. ಸ್ವಲ್ಪ ಗೊಂದಲ ಕಂಡನ್ ಕಾಣಿಸ್ತಾ ಇದೆ. ಬಿಜಾಪುರದಿಂದ ಸ್ವಲ್ಪ ಗೊಂದಲಗಳು ಬರ್ತಾ ಇದೆ, ದಾವಣಗೆರೆಯಲ್ಲಿ ಗೊಂದಲಗಳು ಇದ್ದಂತೆ ಕಾಣಿಸ್ತಾ ಇದೆ. ಇಲ್ಲ, ಕೆಲವು ಚುನಾವಣೆಗಳ ಸಂದರ್ಭದಲ್ಲಿ ಆದ ಕೆಲವು ವ್ಯತ್ಯಾಸಗಳಿಂದಾಗಿ ಅದು ಇತ್ತು. ಈಗ ಆ ಚುನಾವಣೆ ಹೊರಟು ಹೋಯ್ತು. ಈಗ ದೊಡ್ಡ ಚುನಾವಣೆ ಬರ್ತಾ ಇದೆ.
ಈಗ ಅಸೆಂಬ್ಲಿ ಎಲೆಕ್ಷನ್ ಚುನಾವಣೆ ಇನ್ನೆಲ್ಲ 1-1.5 ವರ್ಷದಲ್ಲಿ ನಾವು ಚುನಾವಣೆ ಎದುರಿಸ್ತೇವೆ. ಹೌದು. ಈಗ ಹಳೇದನ್ನೇ ತಲೆಯಲ್ಲಿ ಇಟ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲ ಮಾಡೋಂಥದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಈಗ ನಮ್ಮನ್ನು ನಾವೇ ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ಕೂಡ ಪ್ರಬುದ್ಧರೇ. ಓಕೆ. ಅದರಿಂದಾಗಿ ಈಗ ಎಲ್ಲರೂ ಸಾಮಾನ್ಯವಾಗಿ ನೋಡಪ್ಪ ಆಗಿದ್ದಾಯಿತು, ಎಲ್ಲ ಸೇರಿ ಈಗ ಮುಂದಿನ ಚುನಾವಣೆಗೆ ತಯಾರಿಗಳನ್ನು ಮಾಡೋಣ ಅನ್ನೋ ಒಂದು ಮನಸ್ಥಿತಿಗೆ ಬಂದಿದ್ದಾರೆ. ನಮ್ಮ ವರಿಷ್ಠರು ಕೂಡ, ದೆಹಲಿಯ ವರಿಷ್ಠರು ಇರ್ಬೋದು, ರಾಜ್ಯದ ವರಿಷ್ಠರು ಇರ್ಬೋದು, ಎಲ್ಲರೂ ಒಮ್ಮತದಿಂದ ಇನ್ನು ಮುಂದೆ ಹೋಗಬೇಕು ಅಂತೇಳಿ ಇದು ಮಾಡಿದ್ದಾರೆ. ಜೊತೆಗೆ ಕಾನ್ಫಿಡೆನ್ಸ್ ತೊಗೊಂಡು ಜನತಾದಳದ ಮುಖಂಡರುಗಳು ಒಟ್ಟೊಟ್ಟಿಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಸಂದೇಶ ಬಂದಿರೋದ್ರಿಂದ ಈಗ ನಮ್ಮಲ್ಲಿ ಅಂತ ಏನು ಗೊಂದಲ. ನೀವು ಪರಿಷತ್ನ ವಿಪಕ್ಷ ನಾಯಕರಾಗಿದ್ದೀರಿ ಚಲುವನಾರಾಯಣ ಸ್ವಾಮಿ ಅವರೇ. ಇತ್ತೀಚೆಗೆ ಪರಿಷತ್ನ ಚುನಾವಣೆ ಆಯಿತು, ಒಗ್ಗಟ್ಟಿದೆ, ಭಿನ್ನಾಭಿಪ್ರಾಯ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದೀರಿ. ಆದರೂ ಅಡ್ಡ ಮತದಾನ ಆಗ್ಬಿಡ್ತಲ್ಲ ನಿಮ್ಮಲ್ಲಿ? ಈಗ ಕೆಲವು ಸಾರಿ ಕೆಲವು ಕಾರಣಗಳಿಗೆ ಅಡ್ಡ ಮತದಾನಗಳು ಆಗಿದೆ, ಏನೋ ಆಗಿದೆ. ಓಕೆ. ನಾವು ಅದನ್ನು ಒಂದು ಸೂಕ್ತ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು, ಯಾರು ಏನು ಅಂತ ಮಾಡಿದ್ರು, ಅದು ಕೂಡ ಅದು ನೋಡಿ ಗೌಪ್ಯ ಮತದಾನ ಆದ್ದರಿಂದ ಓಕೆ ಇಂಥವರೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಏನೋ ಈ ಗಾದೆ ಹೇಳ್ತಾರಲ್ಲ, ಊಸದವನ ಯಾರು ಅಂದರೆ ಮಾಸಲು ಬಟ್ಟೆಯವನು ಅಂತ, ಹಂಗೆ ಯಾರಿಗೋ ಹಣೆಗೆ ನಾವು ಕಟ್ಟಿ ಅದನ್ನು ಮಾಡೋಕ್ಕಾಗೋದಿಲ್ಲ. ಆದರೆ ಕ್ರಮೇಣವಾಗಿ ಯಾರು ಏನು ಅನ್ನೋದು ಸಾಮಾನ್ಯವಾಗಿ ಗೊತ್ತಾಗತ್ತೆ. ಅದನ್ನು ವರಿಷ್ಠ ಮಂಡಳಿ ತೀರ್ಮಾನ ತಗೊಳ್ತದೆ. ಸೊ ಅದರ ಬಗ್ಗೆ ನಾವು ಹೆಚ್ಚಿಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ. ಅದು ಆಗಬಾರ್ದಾಗಿತ್ತು. ಇಂಥ ನಮ್ಮಂಥ ಒಂದು ಪಕ್ಷದಲ್ಲಿ ಇಂಥದ್ದಾಗಬಾರ್ದಾಗಿತ್ತು, ಆಗಿದೆ. 2028ರ ಚುನಾವಣೆ ಯಾರ ನೇತೃತ್ವ? ಕುಮಾರಸ್ವಾಮಿ ಮುಖ್ಯಮಂತ್ರಿನ, ವಿಜೇಂದ್ರನ? ಮುಖ್ಯಮಂತ್ರಿ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ. ಓಕೆ. ಯಾಕಾಗೋದಿಲ್ಲ ಅಂತಂದ್ರೆ ಇಂಥ ತೀರ್ಮಾನಗಳನ್ನ ನಾವು ರಾಜ್ಯ ಮಟ್ಟದಲ್ಲಿ ಯಾರು ತಗೊಳಕೇ ಬರಲ್ಲ. ಓಕೆ. ಆಯ್ತಾ? ಯಾರು ಆವತ್ತಿನ ಕಾಲಘಟ್ಟದಲ್ಲಿ ಶಾಸಕರಾಗಿ ಬರ್ತಾರೆ ಅವರ ಒಟ್ಟಾಭಿಪ್ರಾಯವನ್ನು ಸಂಗ್ರಹಿಸಿ ನಾವು ನಾಯಕತ್ವವನ್ನು ನಾವು ನಿರ್ಧರಿಸಬೇಕಾಗತ್ತೆ. ಚುನಾವಣೆ ಆದ್ಮೇಲೆ ತಾನೇ ಇದು ಪ್ರಶ್ನೆ ಬರೋದು. ಬಟ್ ಈಗಿನ ಕಿತ್ತಾಟ ಶುರು ಆಗ್ಬಿಟ್ಟಿದೆ ಬಿಜೆಪಿಯಲ್ಲಿ ಅಂತ. ಇಲ್ಲ ಅದು ಒಂದು ಇತ್ತೀಚೆಗೆ ಚಂದ್ರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟರು, ಮುಂದಿನ ಮುಖ್ಯಮಂತ್ರಿ ವಿಜೇಂದ್ರ ಅವರಿಗೆ ಜೈವಾಗ್ಲಿ ಅಂತ, ಚಿತ್ರದುರ್ಗದಲ್ಲಿ ಮಾತನಾಡುವಂತ ಸಮಯದಲ್ಲಿ. ನೋಡಿ, ನಿಮ್ಮದೇ ಪಾರ್ಟಿಯ ಶಾಸಕರು ಯಾರಾದ್ರೂ ಅಭಿಮಾನದ, ನಾನು ಅದಕ್ಕೆ ಹೇಳಿದೆ ನಿಮಗೆ, ಅಭಿಮಾನದ ಮೇಲೆ ಯಾರಾದ್ರೂ ಹೇಳಿಬಿಟ್ರೆ ಓಕೆ ಒಬ್ಬರ ತೀರ್ಮಾನ ಪಕ್ಷದ ತೀರ್ಮಾನ ಆಗಲ್ವಲ್ಲ. ಅದರಿಂದ ಈಗ ಕುಮಾರಸ್ವಾಮಿ ಅವ್ರದ್ದು ಹೇಳಿದ್ರಿ, ಈಗ ಅಶೋಕ್ ಅವ್ರದ್ದು ಹೆಸರು ಇದೆ, ಸಿ.ಟಿ. ರವಿ ಅವ್ರದ್ದು ಇದೆ, ಈಗ ನಮ್ಮಲ್ಲಿ ವಿಜೇಂದ್ರ ಅವ್ರದ್ದಿದೆ, ಬೇಕಾದಷ್ಟು ಜನರದ್ದು ಇರ್ಬೋದು. ಅಲ್ಲಿ ಕುಮಾರಸ್ವಾಮಿ ಅವ್ರದ್ದು ಇರ್ಬೋದು, ಆ ಪಕ್ಷದವ್ರಿಗೆ ಅವ್ರ ಇಚ್ಛೆ ಇರ್ಬೋದು. ಈ ಇಚ್ಛೆಗಳು ನಮ್ಮ ಮಾತಿನ ಮೇಲೆ ನಡೆಯಲ್ಲ. ಓಕೆ. ಶಾಸಕರಾಗಿ ಬಂದವರು ಯಾರ ಪರವಾಗಿ ಅವತ್ತು ನಿಲ್ತಾರೆ ಅವರ ಅಭಿಪ್ರಾಯವನ್ನ ತಿಳಿಸಿ ಹೈಕಮಾಂಡು ಕೂಡ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಲ್ಲ. ಇದೆಲ್ಲವನ್ನು ತೀರ್ಮಾನ ಮಾಡಿ ಆವತ್ತು ಅವರು ತೀರ್ಮಾನ ತಗೊಳ್ತಾರೆ. ಅದನ್ನು ನಾವು ಇವತ್ತೇ ಕುಳಿತು ಅದರ ಬಗ್ಗೆ ಮಾತಾಡೋದು ಇದೆಯಲ್ಲ, ನನಗೇನೋ ಅದು ಅಷ್ಟು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ. ಎಸ್. 2028ರಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರ ಪ್ರಸ್ತುತಿ ಏನಿರುತ್ತೆ? ಪರಿಷತ್ನಲ್ಲಿ ಇರ್ತಾರಾ, ವಿಧಾನಸಭೆಗೆ ಬರ್ತಾರಾ? ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ನಾನು ಪರಿಷತ್ಗೆ ಹೋಗ್ಬೇಕು ಅಂತ ಕೇಳಿದವನಲ್ಲ. ಓಕೆ. ನನ್ನ ಪಕ್ಷ, ನನ್ನ ಮುಖಂಡರು ಪರಿಷತ್ತಿಗೆ ಕಳಿಸಿದ್ರು. ನಾನು 40 ವರ್ಷ ಕಾಂಗ್ರೆಸ್ನಲ್ಲಿ ಕಸ ಹೊಡೆದವನು. ಆದರೆ ಆ ಕಾಂಗ್ರೆಸ್ಗೆ ನನ್ನಂಥವ್ರದ್ದು ಅವಶ್ಯಕತೆ ಇರಲಿಲ್ಲ, ನಮ್ಮನ್ನು ಗುರುತಿಸಿಲ್ಲ, ನಮ್ಮನ್ನು ಕಾಲು ಕಸ ಮಾಡಿಕೊಂಡ್ರು. ಅದು ನಾವು ಇಲ್ಲಿ ಬಂದಾಗ ನಮ್ಮ ಯೋಗ್ಯತೆ ಏನು ಅನ್ನೋದನ್ನು ಪಕ್ಷ ಗುರುತಿಸ್ತು. ನಾನು ಕೇಳದೇ ಇದ್ದರೂ ಕೂಡ ನನ್ನನ್ನು ನೇಮಕ ಮಾಡ್ತು. ಅದಕ್ಕೆ ಮುಂಚೆ ದೇವನಹಳ್ಳಿಗೆ ನಿಲ್ರಿ ಅಂದರು. ಯಡಿಯೂರಪ್ಪನವರು ಹೇಳಿದ್ರಂತೆ. ಯಡಿಯೂರಪ್ಪನವ್ರು ಹೇಳಿದ್ರು, ನಾನು ನಿಲ್ಲೋದಿಲ್ಲ ಅಂದೆ. ಏನಪ್ಪ ಟಿಕೆಟ್ ಕೊಟ್ಟರೆ ಬೇಡ ಅಂತ ಅದೆಂಥ ಮನುಷ್ಯ ನೀನು? ಇಲ್ಲ ಸ್ವಾಮಿ, ನೀವು ಟಿಕೆಟ್ ಕೊಡಕ್ಕೆ ನೀವು ಇದ್ರಿರ್ಬೋದು, ನಾನು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದೆ, ನಮ್ಮ BJP ಪರವಾಗಿ ಯಾರು ಕೆಲಸ ಮಾಡಿರ್ತಾರೋ ಅವ್ರಿಗೆ ನೋವಾಗುತ್ತೆ, ಅನ್ಯಾಯ ಆಗುತ್ತಲ್ಲ, ನೀವು ಅವ್ರಿಗೆ ಕೊಡಿ. ನಾನು ಕೆಲಸ ಮಾಡಿದ್ದೇನೆ, ನಾನು ಕೇಳ್ತೀನಿ ಅಂದೆ. ಆಯ್ತು, ಬಿಟ್ರು. ಅವ್ರ ಅಧಿಕಾರಕ್ಕೆ ಬಂದುಬಿಟ್ರು, ಮುಖ್ಯಮಂತ್ರಿ ಆಗ್ಬಿಟ್ರು. ಹೌದು. ತಕ್ಷಣ ನನ್ನನ್ನು ಚೇರ್ಮನ್ ಮಾಡಿಬಿಟ್ರು. ಯಾವುದಕ್ಕೆ? ಸಫಾಯಿ ಕರ್ಮಚಾರಿ ಆಯೋಗಕ್ಕೆ. ಆಯೋಗಕ್ಕೆ ಮಾಡಿದ ತಕ್ಷಣ ನಾನು ತಕ್ಷಣ ಬೇಡ ಅಂದೆ. ಯಾಕೆ ಅಂದರೆ ಆಯೋಗ ಅಂದರೆ ಕ್ವಾಸಿ ಜುಡಿಷಿಯರಿ, ಪಕ್ಷದ ಹೊರಗಡೆ ಹೋಗ್ಬಿಡ್ತೀವಿ, ಪಕ್ಷದ ಒಳಗಡೆ ನಾನು ಕೆಲಸ ಮಾಡೋ ಅವಕಾಶ ಸಿಗಲ್ಲ. ನಾನು ಇತ್ತೀಚೆಗೆ ಬಂದಿದ್ದೀನಿ, ನನ್ನ ಶಕ್ತಿ ಏನು ಅನ್ನೋದು
ಪಕ್ಷಕ್ಕೆ ನಾನು ತೋರಿಸ್ಕೊಡ್ಬೇಕು, ನನ್ನ ಕೆಲಸಗಾರನ ಅಲ್ವಾ ಅನ್ನೋದನ್ನು ನಾನು ಹೇಳಬೇಕು, ಕಾರ್ಯಕರ್ತರ ಜೊತೆಯಲ್ಲಿ ಬೆಳಿಬೇಕು ನಾನು. ಅದರಿಂದಾಗಿ ಅದು ಬೇಡ ಅಂದೆ. ಆವಾಗಲೂ ಬೈದರು ನನಗೆ, ಏನಪ್ಪ ಅಧಿಕಾರಕ್ಕೆ ಎಲ್ಲರೂ ಕಷ್ಟಪಡ್ತಾರೆ, ನೀನು ಅಧಿಕಾರ ಕೊಟ್ಟರು ಬೇಡ ಅಂತೀಯ, ಅದನ್ನು ಬಿಟ್ಟರು. ಅದಾದಮೇಲೆ ನಾನೇನು ಕೇಳಲಿಲ್ಲ. ನನಗೆ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಒಂಥರ ನನ್ನನ್ನು ಇನಾನಮಸ್ ಆಗಿ ನನಗೆ ಅವಕಾಶ ಕೊಟ್ಟು MLC ಮಾಡಿದ್ರು. MLC ಮಾಡಿ ಆದಮೇಲೆ ನಾನು ಫಸ್ಟ್ ಟೈಮರ್ MLC. ಅನೇಕರು ಸೀನಿಯರ್ಗಳು, ಹಿರಿಯರು, ನಮ್ಮ CT ರವಿ ಅವರು, ರವಿಕುಮಾರ್ ಅವರು, ಅನೇಕ ಮುಖಂಡರುಗಳು ಇದ್ರೂ ಕೂಡ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಕಾರಣದಿಂದ ನನ್ನನ್ನು ಚೇರ್ಮನ್ ಮಾಡಿದ್ರು. ಕಾಂಗ್ರೆಸ್ ಹೇಳ್ತಿತ್ತಲ್ಲ ದಲಿತ ವಿರೋಧಿ BJP, ಏನೋ ಅಂಬೇಡ್ಕರ್ ವಿರೋಧಿ BJP, ಅಲ್ಲೇನೋ ಇದು ಗರ್ಭಗುಡಿ ಇದೆ, ಅಲ್ಲಿ ದಲಿತರನ್ನ ಒಳಗಡೆನೆ ಬಿಡಲ್ಲ. ಇಂಥ ಇದಿದ್ದಾಗಲೂ ನನ್ನಂಥವನ್ನೊಬ್ಬನ್ನು ಗುರುತಿಸಿ ಪಕ್ಷ ಕೊಟ್ಟಿದೆ. ಈಗಲೂ ನನಗೆ ಪಕ್ಷ ಏನು ಹೇಳ್ತದೋ ಅದೇನೆ, ಮುಂದುವರೆದ್ರೆ ಮುಂದುವರಿತೀನಿ, ಇಲ್ಲ ಅಂದ್ರೆ ಮಲ್ಲೇಶ್ವರಮಲ್ಲಿ ಆಫೀಸ್ ಇದೆ, ಹೋಗಿ ಆರಾಮಾಗಿ ಕೂತ್ಕೊಂಡು ಕೆಲಸ ಮಾಡ್ತೀನಿ. ನಂದು ಅಷ್ಟೇ ಹೊರತು ನನ್ನದೇ ಆದ ಅಜೆಂಡಾ ಇಲ್ಲೇನು ಇಲ್ಲ. ಪಕ್ಷ ಏನು ಹೇಳ್ತದೋ ಅಷ್ಟನ್ನೇ ಮಾಡೋನು ನಾನು. ನೋಡೋಣ ಸರ್ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಸ್ ವೀಕ್ಷಕರೇ, ನೀವು ಕೇಳಿಸ್ಕೊಂಡ್ರಿ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. JDS ಮತ್ತು BJPಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಒಗ್ಗಟ್ಟಾಗಿ ನಾವು ಹೋರಾಟ ಮಾಡ್ತೀವಿ. ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಶಾಸಕರು ನಿರ್ಧಾರ ಮಾಡ್ತಾರೆ. 2028ರಲ್ಲಿ ನನ್ನ ಪ್ರಸ್ತುತಿ ಏನು ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಹೀಗಾಗಿ ಏನಾಗುತ್ತೆ BJP ಮತ್ತು JDSನ ಈ ಮೈತ್ರಿ, ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಜಿ ಮುಖಾಮುಖಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.